ವಿಶ್ವದ ಎಲ್ಲ ದಾರ್ಶನಿಕರನ್ನು, ಬಸವಾದಿ ಪ್ರಮಥರನ್ನು, ಜೀವನ್ಮುಕ್ತ ಮಹರ್ಷಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಆರಾಧ್ಯ ದೇವ ಶ್ರೀ ಗುರು ಕೊಟ್ಟೂರೇಶ್ವರರಲ್ಲಿ ನಮಸ್ಕರಿಸಿ ಈ ದಿನದ ಚಿಂತನಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಶರಣಶರಣೀಯರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಶರಣಾರ್ಥಿಗಳು. ಈ ದಿವಸ ಮಹಾಭಾರತ ಕಥಾಸಾರ ಭಾಗ 2 ಕಾರ್ಯಕ್ರಮಕ್ಕೆ ಎರಡನೇ ಸಂಚಿಕೆಯಲ್ಲಿ ನಾವು ಅಡಿಯಿಡ್ತಾ ಇದ್ದೀವಿ. ಈ ಮಹಾಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಒಂದು 5 ರಿಂದ 10 ನಿಮಿಷಗಳ ಕಾಲ ನಾನು ಚಂದ್ರಯಾನ 3 ಹಾಗೂ ಆಧ್ಯಾತ್ಮ ಈ 2 ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ನಂತರ ಮಹಾಭಾರತಕ್ಕೆ ಬರ್ತಾಯಿದ್ದೀನಿ. ಈಗ 6:50ಕ್ಕೆ ನಾನು 6:55ಕ್ಕೆ ನಾನು ಮುಗಿಸ್ಬೇಕು. 50 ನಿಮಿಷಗಳ ಕಾಲ ಈ ಒಂದು ಅನುಭವ ಹಂಚಿಕೆ ಅಷ್ಟೇ. ಇಲ್ಲಿ ಉಪನ್ಯಾಸ ಪ್ರವಚನ ಅಂತ ಏನಲ್ಲ, ಅನುಭವ ಹಂಚಿಕೆ ಅಥವಾ ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥದ್ದು. ಇಲ್ಲಿ ಅನುಭವನೇ ಬೇರೆ, ಅನುಭಾವನೆ ಬೇರೆ. ಅನುಭವ ಅಂದರೆ ನಾವು ಕೇಳಿ ತಿಳಿದುಕೊಂಡಿರ್ತಕ್ಕಂಥ ವಿಚಾರಗಳು, ನಾವು ನೋಡಿ ಆ ಒಂದು ಸ್ಥಳಗಳನ್ನು ಸಂದರ್ಶಿಸಿ ಯಾವ ದೃಶ್ಯ ಮಾಧ್ಯಮಗಳಲ್ಲಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅಂಥ ವಿಚಾರಗಳನ್ನು ತಿಳಿದಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು ಇದು ಅನುಭವ. ಅನುಭವ ಅಂತಂದರೆ ಈ ಉದಾಹರಣೆ ಶರಣರ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ, ವಚನಗಳನ್ನೆಲ್ಲ ಹೇಳ್ತೀವಿ, ಇದು ಅನುಭವ ಅಷ್ಟೇ. ಅನುಭವ ಅಂದರೆ ಆ ಶರಣರ ವಚನಗಳಂಗೆ ನಡೀತಕ್ಕಂಥದ್ದು ಅನುಭವ. ಒಂದು ಜ್ಯೋತಿ ಹೆಂಗೆ, ಆ ಜ್ಯೋತಿ ನಾವು ಅದನ್ನು ನೋಡಿದಾಗ ಜ್ಯೋತಿ ಅದು ಸುಡ್ತತೆ ಅಂತಕ್ಕಂಥದ್ದು ನಮಗೆ ಅನುಭವ ಬರ್ತದೆ. ಅದನ್ನು ಮುಟ್ಟಿದಾಗ ಬಿಸಿ ಆಗ್ತಕ್ಕಂಥದ್ದು. ಆ ಜ್ಯೋತಿಯೇ ನಾವಾಗಿ ಉರಿದಾಗ ಅದು ಅನುಭವ ಅಂತಕ್ಕಂಥದ್ದು. ಅಂದರೆ ಆ ಒಂದು ವಿಚಾರಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಅನುಭಾವಿಗಳಾಗ್ತೀವಿ. ನಾನು ನನ್ನ ಅನುಭವ ಅಷ್ಟೇ ಹೇಳ್ತಾ ಇದ್ದೀನಿ, ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇವತ್ತು ಚಂದ್ರಯಾನ 3ರ ಯಶಸ್ಸಿನ ಉತ್ತುಂಗದಲ್ಲಿ ನಾವಿದ್ದೀವಿ ನಮ್ಮ ಭಾರತೀಯರು. ಆದರೂ ಸಹ ಮಹಾಭಾರತದ ಬಗ್ಗೆ ಇನ್ನೂ ಆಸಕ್ತಿಯನ್ನು ಉಳಿಸ್ಕೊಂಡಿದ್ದೀವಿ. ಮಹಾಭಾರತ ನಡೆದು ಸುಮಾರು 5,000 ವರ್ಷಗಳ ಹಿಂದಲದಿದು ನಾವು ಈ ಕಥೆ ಹೇಳ್ತಕ್ಕಂಥದ್ದು ಇತಿಹಾಸ. ಅದು ಮಹಾಭಾರತ ವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ರುಜುವಾತಾಗೈತೆ. 5,000 ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮಹಾಭಾರತ ನಡೆದಿರ್ತಕ್ಕಂಥದ್ದು. ರಾಮಾಯಣ ನಡೆದಿರ್ತಕ್ಕಂಥದ್ದು 7,000 ವರ್ಷಗಳ ಹಿಂದೆ ಅಂತ ವೈಜ್ಞಾನಿಕವಾಗಿ ಈಗ ಹೇಳಿದ್ದಾರೆ. ಅಂದರೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥದ್ದು ರಾಮಾಯಣ. ಇದು ಮಹಾಭಾರತ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ, ಇಲ್ಲಿಂದ 5 ವರ್ಷಗಳ ಹಿಂದಿನದ ಒಂದು ಕಥೆ ಇದು. ಚಂದ್ರಯಾನ 3ರ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗೂ ಸಹ ನಾವು ಮಹಾಭಾರತದಲ್ಲಿ ಆಸಕ್ತಿ ಇಟ್ಕೊಂಡಿದ್ದೀವಲ್ಲ, ಅದು ನಮ್ಮ ಭಾರತೀಯ ವೈಶಿಷ್ಟ್ಯತೆ ಅಂತಕ್ಕಂಥದ್ದು. ನಮ್ಮ ಭಾರತ ದೇಶ ಇತರ ದೇಶಗಳಿಗಿಂತ ಹೇಗೆ ಭಿನ್ನ ಅಂತಕ್ಕಂಥದ್ದು ನೋಡ್ರಿ, ಹೇಗೆ ಶ್ರೇಷ್ಠತೆ, ಭಾರತದ ಒಂದು ಶ್ರೇಷ್ಠತೆ, ಒಂದು ಪ್ರೌಢಿಮೆ ಅಂತ ಕರಿತೀವಿ ನೋಡ್ರಿ. ವಿಶ್ವದ ಶ್ರೇಷ್ಠ ದಾರ್ಶನಿಕರು, ಸಾಧು ಸಂತರು, ಪುಣ್ಯಪುರುಷರು, ಶರಣರು, ಜೀವನ್ಮುಕ್ತ ಮಹರ್ಷಿಗಳು, ಮಹಾನ್ ತ್ಯಾಗಿಗಳು ಆಗಿ ಹೋಗಿರ್ತಕ್ಕಂಥ ನಾಡು, ಬಾಳಿ ಬೆಳಗಿರ್ತಕ್ಕಂಥ ನಾಡು ನಮ್ಮ ಭಾರತ. ಇವ್ರನ್ನೆಲ್ಲ ಮಹಾನ್ ತ್ಯಾಗಿಗಳು ಅಂತ ಕರಿತೀವಿ. ಯಾಕೆ? ಏನು ತ್ಯಾಗ ಮಾಡಿದ್ದಾರೆ ಇವರು ಅಂದರೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಸಮಾಜಕ್ಕಾಗಿ. ನಾವೆಲ್ಲ ನಮ್ಮ ಕುಟುಂಬಕ್ಕಾಗಿ ತ್ಯಾಗ ಮಾಡ್ತೀವಿ. ಆದರೆ ಇವರೇನದಾರಲ್ಲ, ದಾರ್ಶನಿಕರು, ಸಾಧು ಸಂತರು, ಪುಣ್ಯಪುರುಷರು, ಶರಣರು, ಜೀವನ್ಮುಕ್ತ ಮಹರ್ಷಿಗಳು, ಇವರೆಲ್ಲ ತಮ್ಮ ಜೀವನವನ್ನು ಸಮಾಜದ ಏಳಿಗೆಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ತ್ಯಾಗ ಮಾಡಿದ್ದಾರೆ. ಅಂತಹ ಮಹಾನ್ ತ್ಯಾಗಿಗಳು ಇರ್ತಕ್ಕಂಥ, ಬಾಳಿ ಬೆಳಗಿರ್ತಕ್ಕಂಥ ನಾಡು ನಮ್ಮ ಭಾರತ ದೇಶ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತಕ್ಕಂಥ ಒಂದು ಪುಣ್ಯಕೋಟಿ ಹಸು ನಮ್ಮ ಭೂಮಿಯ ಮೇಲೆ, ಭಾರತದ ಭೂಮಿಯ ಮೇಲೆ ಬಾಳಿ ಬೆಳಗಿರ್ತಕ್ಕಂಥ ಒಂದು ನಾಡು ನಮ್ಮ ಭಾರತ ದೇಶ. ನೋಡ್ರಿ, ಇಲ್ಲಿ ನಮ್ಮ ಥಿಯೋಸಫಿ ಲಾಡ್ಜ್ನ ಒಂದು ಧ್ಯೇಯ ವಾಕ್ಯನೇ ಇದೆ, ಸತ್ಯನಾಸ್ತಿ ಪರೋಧರ್ಮ ಅಂತ ಇಲ್ಲಿ ಬರೆದಿದ್ದಾರೆ. ಇದ್ರ ಮೇಲೆ ಸತ್ಯನಾಸ್ತಿ ಪರೋಧರ್ಮ, ದೇರ್ ಈಸ್ ನೋ ರಿಲಿಜನ್ ಹೈಯರ್ ದೆನ್ ಟ್ರೂತ್. ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ಸತ್ಯವೇ ದೇವರು. ದೇವರು ಯಾವುದಪ್ಪ ಅಂತಂದ್ರೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ ಗಾದೆನೇ ಇದೆ. ಸತ್ಯ ಹರಿಶ್ಚಂದ್ರ ಅಂತಕ್ಕಂಥವನು ಆಗಿ ಹೋಗಿರ್ತಕ್ಕಂಥ ನಾಡು ನಮ್ಮದು. ಒಂದು ಇಡೀ ಸಾಮ್ರಾಜ್ಯವನ್ನೇ ಕಳ್ಕೊಳ್ತಾನೆ. ನಾನು ಸತ್ಯವನ್ನು ಬಿಟ್ಟು ಬೇರೆ ಏನು ಮಾತಾಡಲ್ಲ, ನಾನು ಸುಳ್ಳನ್ನು ನುಡಿಯಲ್ಲ ಅಂತಕ್ಕಂಥದ್ದು. ಸತ್ಯಕ್ಕಾಗಿ ಒಂದು ಸಾಮ್ರಾಜ್ಯವನ್ನೇ ಕಳ್ಕೊಳ್ತಾನೆ ಅವನು, ಸತ್ಯ ಹರಿಶ್ಚಂದ್ರ. ದಯವೇ ಧರ್ಮದ ಮೂಲ ಅಂತ ಹೇಳಿದರು 12ನೇ ಶತಮಾನದ ಶರಣರು.
ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತೀವಿ. ಇವತ್ತು ನಾವು ದಯವನ್ನು ಧರ್ಮದಲ್ಲಿ ಯಾವ ಧರ್ಮದಲ್ಲಿ ನಾವು ದಯವನ್ನು ಕಾಣ್ತಾ ಇದ್ದೀವಿ? ಇವತ್ತು ನಾವು ಯುದ್ಧವನ್ನು ನೋಡ್ತಾ ಇದ್ದೀವಿ, ಇಸ್ರೇಲ್ ಪ್ಯಾಲೆಸ್ತೀನ್ ಯುದ್ಧವನ್ನು ನೋಡ್ತಾ ಇದ್ದೀವಿ. ಅವ್ರದ್ದೊಂದು ಧರ್ಮ, ಇವ್ರದ್ದೊಂದು ಧರ್ಮ. ಆದರೆ ಎರಡು ಧರ್ಮದಲ್ಲಿ ಅಲ್ಲಿ ದಯೆ ಅಂತಕ್ಕಂಥದ್ದಿಲ್ಲ, ಹಿಂಸೆ, ರಕ್ತಪಾತ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಯಾವುದೇ ಧರ್ಮ ಆಗಿರಲದು, ಅದು ಕೊಲ್ಲುವುದು ಧರ್ಮ ಅಲ್ಲ, ಕಾಯುವುದು ಧರ್ಮ ಆಗಬೇಕು. ಎಲ್ಲ ಧರ್ಮದಲ್ಲಿ ಹೇಳಿರೋದೇನೆ, ಕಾಯುವುದು ಧರ್ಮ ಆಗಬೇಕು, ಮನುಷ್ಯನನ್ನು ಕಾಯುವುದು ಧರ್ಮ ಆಗಬೇಕು, ಕೊಲ್ಲುವುದು ಧರ್ಮ ಆಗಬಾರ್ದು ಅಂತಕ್ಕಂಥದ್ದು. ಇನ್ನು ಚಂದ್ರಯಾನ 3ಕ್ಕೆ ಬಂದಾಗ ಆ ಒಂದು ತಂಡದಲ್ಲಿ ನಮ್ಮ ಕೊಟ್ಟೂರಿನವರಾಗಿರ್ತಕ್ಕಂಥ BHM ದಾರ್ಗೇಶ್ ಅಂತಕ್ಕಂಥ ವಿಜ್ಞಾನಿ ಅದಾರಂತ ನೀವೆಲ್ಲ ನೋಡಿದ್ದೀರಿ. ಇಲ್ಲೆಲ್ಲ ಅನೇಕ ಸಂಘ ಸಂಸ್ಥೆಗಳು ಸಹ ಸನ್ಮಾನವನ್ನು ಮಾಡಿದರು ಅವರಿಗೆಲ್ಲರೂ. ಆ ಒಂದು BHM ದಾರ್ಗೇಶ್ ಅಂತಕ್ಕಂಥವ್ರು ಕೊಟ್ಟೂರಿನವರೇ ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಅವರು ಇಸ್ರೋದಲ್ಲಿ ವಿಜ್ಞಾನಿಯಾಗಿ ಈ ಒಂದು ಚಂದ್ರಯಾನ 3ರ ಒಂದು ಪ್ರಮುಖ ಕೆಲಸವನ್ನು ಅವರು ಸಹ ಒಂದು ತಂಡದಲ್ಲಿ ನಿರ್ವಹಿಸಿದರು ಅಂತಕ್ಕಂಥದ್ದನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಇಸ್ರೋ ಬೆಂಗಳೂರಿನಲ್ಲಿರ್ತಕ್ಕಂಥ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದಲ್ಲಿ ಅವರು ವಿಜ್ಞಾನಿ. ಅವರು ಒಂದು ಸರಿ 2020ನೇ ಇಸ್ವಿಯಲ್ಲಿ ನಾನು ಒಂದು ಉಪನ್ಯಾಸ ಮತ್ತು ಸಂವಾದವನ್ನು ಕೊಟ್ರೇಶ್ವರ ಕಾಲೇಜಿನಲ್ಲಿ ಏರ್ಪಡಿಸಿದ್ರು. ಅದರಲ್ಲಿ ಭಾಗವಹಿಸಿದ್ದೆ ನಾನು. ಉಪನ್ಯಾಸ ಆನಂತರ ಸಂವಾದ ಅಂದರೆ ಪ್ರಶ್ನೋತ್ತರ ಇರ್ತದೆ. ಅದರಲ್ಲಿ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು, ಅವರು ಉತ್ತರ ಹೇಳ್ತಕ್ಕಂಥದ್ದು. ಅದರಲ್ಲಿ ನಾನು ಸಹ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೆ. ಗ್ರಹಣದ ಕಾಲದಲ್ಲಿ ಗರ್ಭಿಣಿಯರು ಹೊರಗಡೆ ಬರಬಾರ್ದು ಅಂತಕ್ಕಂಥದ್ದು ಈಗಲೂ ಪ್ರಚಲಿತ ಇರ್ತಕ್ಕಂಥ ಒಂದು ಬಹುತೇಕ ಗ್ರಹಣ ಕಾಲದಲ್ಲಿ ಬಾಗಿಲಾಕಿ ಒಳಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದೇ ಪ್ರಶ್ನೆಯನ್ನು ನಾನು ಕೇಳಿದಾಗ ಅವರು ಒಂದೇ ಉತ್ತರ ಹೇಳಿದರು. ಅವರ ಒಂದು ವೈಯಕ್ತಿಕ ಬದುಕಿಂದ ಹೇಳಿದರು ಅವರು. ನೋಡ್ರಿ, ನಾವು ನನ್ನ ಹೆಂಡ್ತಿನೇ ಗರ್ಭಿಣಿಯಾದಾಗ ಹರಪನಹಳ್ಳಿಯಿಂದ ಕೊಟ್ಟೂರಿಗೆ ಬಸ್ಸಿನಲ್ಲಿ ಗ್ರಹಣದ ಸಮಯದಲ್ಲೇ ಬಂದಿದ್ದೀನಿ, ಏನೂ ಆಗಿಲ್ಲ ಅಂತ ಹೇಳಿದರು ಅವರು. ಅಂದರೆ ಇದು ಮೂಢನಂಬಿಕೆ. ಅಂದರೆ ಕೆಲವೊಂದು ಏನು ಹೇಳ್ತಾಯಿದ್ರು, ಗ್ರಹಣ ಕಾಲದಲ್ಲಿ ಅವು ಸೂರ್ಯನ ಕಿರಣಗಳು ಭಾಳ ಸ್ಟ್ರಾಂಗ್ ಇರ್ತವೆ, ಅವು ಗರ್ಭಿಣಿಯರ ದೇಹಕ್ಕೆ ಹೋದಾಗ ಮಗು ಅಂಗವಿಕಲ ಹುಟ್ಟುವ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಾ ಇದ್ರಲ್ಲ. ಅದಕ್ಕೆ ಅವರು ಉತ್ತರ ಹೇಳಿದ್ದು, ಅದು ಯಾವುದೂ ಅಲ್ಲ, ಅದು ಬರೀ ಮೂಢನಂಬಿಕೆ. ಗ್ರಹಣ ಕಾಲದಲ್ಲಿ ಇದೇನು ಸಮಸ್ಯೆ ಇಲ್ಲ, ಆರಾಮಾಗಿ ನೀವು ಊಟನೂ ಮಾಡ್ಬೋದು, ಹೊರಗೆ ಅಡ್ಡಾಡ್ಬೋದು, ಏನೂ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದರು ಅವರು. ಇನ್ನು ವಿಜ್ಞಾನಕ್ಕೆ ಏನೇನು ಸವಾಲು ಅಂತಕ್ಕಂಥದ್ದನ್ನು ಅವರು ಕೆಲವೊಂದು ವಿಚಾರಗಳನ್ನು ಹೇಳಿದರು. ಏನಪ್ಪ ಸವಾಲು ಅಂತಂದರೆ, ಇವತ್ತು ಜೋಳ, ರಾಗಿ, ಸಜ್ಜೆ ಇವೇನು ನಮ್ಮ ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ, ನಮ್ಮ ಆಹಾರ ಧಾನ್ಯಗಳನ್ನು ನಾವು ಉಪಯೋಗಿಸ್ತೀವಲ್ಲ, ಅವುಗಳನ್ನು ಬಹುವಾರ್ಷಿಕ ಬೆಳೆಗಳನ್ನಾಗಿ ಮಾಡೋದು ವಿಜ್ಞಾನಕ್ಕೆ ಒಂದು ಸವಾಲು ಅಂತ ಹೇಳ್ತಾರೆ ಅವರು. ಅಂದರೆ ಬಹುವಾರ್ಷಿಕ ಮಾಡಿಬಿಟ್ರೆ, ಉದಾಹರಣೆ ಒಂದು ಮಾವಿನ ಗಿಡ ಹಾಕಿಬಿಟ್ರೆ ಅದು ಮಾವಿನ ಮರ ಪ್ರತಿ ವರ್ಷವೂ ಬಿಡ್ತಾನೆ ಇರ್ತದೆ, ಪ್ರತಿ ವರ್ಷ ಅದನ್ನು ಹಾಕಂಗಿಲ್ಲ, ಕಂಟಿನ್ಯೂಸ್ ಆಗಿ ಅದು ಆಹಾರ ಧಾನ್ಯವನ್ನು ಕೊಡ್ತಾಯಿದೆ. ಹಂಗೆ ಒಂದು ಜೋಳದ ಒಂದು ಮರ ಆಗಿಬಿಟ್ರೆ ಅದು ಜೋಳತ್ತೇನೆ ವರ್ಷ ಕೊಡ್ತಾನೆ ಇರ್ತದೆ. ನಮಗೆ ಆಹಾರ ಧಾನ್ಯಗಳ ಒಂದು ಕೊರತೆಯ ತಪ್ತಲ್ಲ. ಇದು ಒಂದು ವಿಜ್ಞಾನಕ್ಕೆ ಸವಾಲು. ಇದನ್ನು ಬಹುವಾರ್ಷಿಕವಾಗಿ ನಾವು ಅದನ್ನು ಅಭಿವೃದ್ಧಿಪಡಿಸಬೇಕು, ಅದನ್ನಂತ ಅವ್ರ ವಿಜ್ಞಾನಕ್ಕೆ ಇದು ಒಂದು ಸವಾಲು ಇದೆ ಅಂತಕ್ಕಂಥದ್ದು ಹೇಳಿದರು. ಆನಂತರ ಇನ್ನೊಂದು ಸವಾಲು ಏನಂದರೆ, ಪ್ಲಾಸ್ಟಿಕ್ ತಿನ್ನುವ ಜೀವಿಗಳನ್ನು ಕಂಡುಹಿಡಿಬೇಕು ನಾವು ವಿಜ್ಞಾನಿಗಳು. ಇನ್ನು ಇವತ್ತು ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಇವತ್ತು ಬಹುತೇಕ ಬಹಳ ಒಂದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ವಸ್ತು. ಆ ಪ್ಲಾಸ್ಟಿಕ್ ತಿಂತಕ್ಕಂಥ ಒಂದು ಜೀವಿಯನ್ನು ಕಂಡುಹಿಡಿದದ್ದೇ ಆಗಿದ್ದರೆ ಒಂದು ಪರಿಸರ ಮಾಲಿನ್ಯವನ್ನು ನಾವು ತಡೆಗಟ್ಬೋದು ಭೂಮಿಯ ಮೇಲೆ ಅಂತಕ್ಕಂಥದ್ದು. ಇದು ಒಂದು ಸವಾಲು ನಮ್ಮ ವಿಜ್ಞಾನಕ್ಕೆ ಅಂತ ಹೇಳ್ತಾರೆ. ಇನ್ನೂ ಒಂದು ಸವಾಲು ಏನು ಹೇಳ್ತಾರೆ ಅವರು, ಚಂದ್ರನ ಮೇಲೆ ನಿಂತು ಒಬ್ಬ ಸ್ತ್ರೀ ತನ್ನ ಮಗನಿಗೆ ಭೂಮಿಯನ್ನು ತೋರಿಸಿ ಹೇಳ್ಬೇಕಂತೆ, ಇದು ಮಗನೇ, ಇದು ನನ್ನ ತವರು ಮನೆ ಭೂಮಿ ಅಂತಕ್ಕಂಥದ್ದು. ಇವತ್ತು ಆ ದಾರಿಯಲ್ಲಿ ಇದೀವಿ ಅಂತ ನನಗನ್ನಿಸ್ತದೆ. ಚಂದ್ರನ ಮೇಲೆ ಒಬ್ಬ ಮಹಿಳೆ ತನ್ನ ಮಗನೊಡನೆ ನಿಂತು ಭೂಮಿಯನ್ನು ತೋರಿಸಿ ಹೇಳ್ಬೇಕಂತೆ, ಮಗನೇ, ನನ್ನ ತವರು ಮನೆ ಇಲ್ಲೇ ಐತೆ ನೋಡು, ಭೂಮಿ ಕಾಣ್ತೈತಲ್ಲ, ಇದು ನನ್ನ ತವರು ಮನೆ. ಅಂದರೆ ಚಂದ್ರನ ಮೇಲೆ ಕೂಡ ನಾವು ವಾಸ ಮಾಡಲಿಕ್ಕೆ ಯೋಗ್ಯ ಆಗಬೇಕು, ಅಷ್ಟು ಒಂದು ತಾಂತ್ರಿಕತೆಯನ್ನು ಸಾಧಿಸಬೇಕು ಅಂತಕ್ಕಂಥದ್ದು. ಅದರ ಮೊದಲ ಹೆಜ್ಜೆನೇ ಚಂದ್ರಯಾನ 3. ಈಗ ನಾವು ಅಲ್ಲಿ ಹೋಗಿರ್ತಕ್ಕಂಥದ್ದು ಚಂದ್ರಯಾನ 3 ಯಶಸ್ವಿಯಾಗಿರ್ತಕ್ಕಂಥದ್ದು. ಆನಂತರ ಅವರು ಅನೇಕ ವಿಚಾರಗಳನ್ನು ಹೇಳಿದರು. ಇವತ್ತು ನಮ್ಮ ಮಧ್ಯಮ ವರ್ಗದವ್ರು ನಾವೇನು ಮಾಡ್ತಾಯಿದ್ದೀವಿ, ಎಲ್ಲ ಡಾಕ್ಟ್ರು, ಇಂಜಿನಿಯರ್, ಮಕ್ಕಳನ್ನ ಡಾಕ್ಟ್ರು ಮಾಡಬೇಕಲ್ಲ, ಇಂಜಿನಿಯರ್, ಇವೆರಡೇ ಆಪ್ಷನ್ನ ನಮಗಿರೋದು. ಬಹುತೇಕರು ನಾವು ಮಾಡ್ತಕ್ಕಂಥದ್ದು. ಇವತ್ತು ಯಾರಾದರೂ ವಿಜ್ಞಾನಿ ಮಾಡಬೇಕಂತಂದು ಯಾರಾದರೂ ಮನಸ್ಸಿನಲ್ಲೂ ಎಣಿಸ್ಕೊಳ್ತಾ ಇಲ್ಲ. ಅವ್ರು ಅದನ್ನು ಹೇಳ್ತಾರೆ, ಅನೇಕ ಹುದ್ದೆಗಳು ಖಾಲಿ ಇರ್ತಾವೆ ನಮ್ಮಲ್ಲಿ ಇಸ್ರೋ ಒಳಗೆ, ಯಾರು ಬರ್ತಾ ಇಲ್ಲ, ಪೇಪರ್ ಮೇಲೆ ಅಡ್ವರ್ಟೈಸ್ ಕೊಡ್ತಾ ಇದ್ದೀವಿ, ಅದನ್ನು ಯಾರು ನೋಡಲ್ಲ. ಈಗ ಮಧ್ಯಮ ವರ್ಗದವ್ರ ಗುರಿ ಏನಪ್ಪ ಅಂತಂದರೆ ಒಂದು ಇಂಜಿನಿಯರು, ಡಾಕ್ಟ್ರು, ಎರಡೇ ಆಪ್ಷನ್ ಇರತಕ್ಕಂಥದ್ದು. ನೋಡ್ರಿ, ಅವ್ರು ಹೇಳ್ತಾರೆ, ಇಸ್ರೋದೊಳಗೆ ಬರೀ ITI ಆಧಾರಿಗೆ ಉದ್ಯೋಗಗಳಿದ್ದಾವೆ, ಡಿಪ್ಲೊಮಾ ಆಧಾರಿಗಿದ್ದಾವೆ, BE ಆಧಾರಿಗಿದ್ದಾವೆ, BSc ಆಧಾರಿಗೆ, MSc ಆಧಾರಿಗೆ, PhD ಆಧಾರಿಗೆ, ಎಲ್ಲರಿಗೂ ಉದ್ಯೋಗಗಳಿದ್ದಾವೆ, ಒಳ್ಳೆಯ ಉದ್ಯೋಗ ಅವಕಾಶಗಳಿದ್ದಾವೆ, ಒಳ್ಳೆಯ ವೇತನ ಇದೆ. ಯಾಕೆ ಬರಲ್ಲ ನಮ್ಮ ಜನಗಳು
ಎಲ್ಲರೂ ಬರೀ ಇವೆರಡು ಬೆನ್ನ ಹಿಂದೆ ಹತ್ತಿದಾರಲ್ಲ ಅಂತಕ್ಕಂಥದ್ದನ್ನು ಅವರು ವಿಚಾರಗಳನ್ನು ಹೇಳಿದರು. ಇನ್ನು ಚಂದ್ರಯಾನ 3ಕ್ಕೆ ಬರಬೇಕಂತಂದರೆ, 3ರ ಒಂದು ವಿಚಾರ ಕೇಳಬೇಕಂದ್ರೆ ಮುಖ್ಯವಾಗಿ ಅದರಲ್ಲಿ 3 ಭಾಗಗಳನ್ನು ನಾವು ನೋಡ್ತೀವಿ. ಒಂದು ಉಡಾವಣಾ ನೌಕೆ ರಾಕೆಟ್ ಅಂತಂದು, ಆ ರಾಕೆಟ್ ಒಳಗಡೆ ಒಂದು ಲ್ಯಾಂಡರ್ ಇತ್ತು, ವಿಕ್ರಮ್ ಅಂತಕ್ಕಂಥ ಅದ್ರ ಹೆಸರು ಲ್ಯಾಂಡರು. ಅದರ ಒಳಗಡೆ ಒಂದು ಪ್ರಜ್ಞಾನ್ ಅಂತಕ್ಕಂಥ ರೋವರ್ ಇತ್ತು. ಇವು 3 ಕಳಿಸಿದ್ರು. ಅದು ಹೆಂಗಪ್ಪ ಅಂತಂದರೆ ವಿಶ್ವದ ಈ ಚಂದ್ರನ ಮೇಲೆ ಯಶಸ್ವಿಯಾಗಿ ಏನು ಹೋಗಿದೆಯಲ್ಲ, ಈಗ ಚಂದ್ರಯಾನ 3 ಯಶಸ್ವಿಯಾಗಿದೆಯಲ್ಲ, ವಿಶ್ವದ 4 ದೇಶಗಳಲ್ಲಿ ನಮ್ಮ ದೇಶ ಸಹ ಒಂದು. ರಷ್ಯಾ, ಅಮೇರಿಕಾ, ಚೀನಾ, ಇವು 3 ದೇಶಗಳು ಮಾತ್ರ ಈ ಒಂದು ಸಾಧನೆಯನ್ನು ಮಾಡಿದ್ದು. 4ನೇ ದೇಶನೇ ಭಾರತ. ಅದು ವಿಶೇಷವಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಸಿರ್ತಕ್ಕಂಥ ದೇಶ. ಜಗತ್ತಿನಲ್ಲೇ ಫಸ್ಟು ಭಾರತನೇ ಮೊದಲನೇ ದೇಶ ದಕ್ಷಿಣ ಧ್ರುವದಲ್ಲಿ ಇಳಿಸೋದು ಭಾಳ ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಯಾಕೆ ಅಂತಂದರೆ ಅಲ್ಲಿ ದಕ್ಷಿಣ ಧ್ರುವದಲ್ಲಿ 14 ದಿವಸ, ನಮ್ಮ ಭೂಮಿಯ 14 ದಿವಸ ರಾತ್ರಿ, 14 ದಿವಸ ಹಗಲಿರ್ತದೆ. ಇಲ್ಲಿಂದ ಉಪಗ್ರಹನ ರಾಕೆಟನ್ನು ಕಳಿಸಿದಾಗ ಅದು ಅಲ್ಲಿ ಚಂದ್ರನ ಒಂದು ಬೆಳಕರಿತಿದ್ದಂಗೆ, ಚಂದ್ರನ ಬೆಳಕರಿತಿದ್ದಂಗೆ ಅಲ್ಲಿಗೆ ಲ್ಯಾಂಡ್ ಆಗಬೇಕು. ಅದೇ ರೀತಿ ಆಗಿದ್ದು ನಮ್ಮ ಲ್ಯಾಂಡ್. ನಮ್ಮ ಒಂದು ನೌಕೆ ಏನೈತಲ್ಲ, ಬೆಳಗ್ಗೆ ಅಲ್ಲಿ ಚಂದ್ರನಲ್ಲಿ ಬೆಳಕರ ತಕ್ಷಣವೇ ಲ್ಯಾಂಡ್ ಆಯ್ತು. ಅದು ಯಾವುದು, ಆ ಒಂದು ನೌಕೆ ಅದು 14 ದಿವಸದ ಕಾಲ ಕೆಲಸ ಮಾಡಿತು. ರಾತ್ರಿ ಆದ ತಕ್ಷಣ ಅದನ್ನು ಸ್ಲೀಪ್ ಮೋಡ್ ಹಾಕಿ ಅದನ್ನು ಸ್ಟಾಪ್ ಮಾಡಿದರು. ನೆಕ್ಸ್ಟ್ 14 ದಿವಸ ಆದ ನಂತರ ಅದನ್ನು ಎದ್ದೇಳಿಸ್ಬೇಕಂತ ಪ್ರಯತ್ನ ಮಾಡಿದರು, ಆದರೆ ಅದು ಆಗಲಿಲ್ಲ. ಆದರೆ ನಮ್ಮ ಉದ್ದೇಶ ಇದ್ದದ್ದು 14 ದಿವಸಕ್ಕೆ ಮಾತ್ರ ಅದು ಕೆಲಸ ಮಾಡ್ತದಂತಲೇ ಅದಿತ್ತು. ಅಷ್ಟು ಸಕ್ಸಸ್ ಆಗಿದೆ ಅದು ಕೆಲಸದು. ಇನ್ನೂ ಒಂದು ವೈಶಿಷ್ಟ್ಯತೆ ಏನಂತಂದರೆ, ಈಗ ಆ ಚಂದ್ರನ ಮೇಲೆ ರಾಕೆಟ್ ಹೋಯಿತು. ಅಲ್ಲಿಂದ ಅದು ಆ ರಾಕೆಟ್ನಿಂದ ಬೇರ್ಪಟ್ಟು ಆ ಒಂದು ವಿಕ್ರಮ್ ಅಂತಕ್ಕಂಥ ಲ್ಯಾಂಡರ್ ಏನಿದೆಯಲ್ಲ, ಅದು ಬೇರ್ಪಟ್ಟು ಅದು ಚಂದ್ರನ ಮೇಲೆ ಇಳಿತು. ಅದನ್ನೆಲ್ಲ ನಾವು ಟಿ ವಿಗಳಲ್ಲಿ ನೋಡಿದ್ವಿ, ನೇರ ಪ್ರಸಾರವನ್ನು ನೋಡಿದ್ವಿ. ಆ ಒಂದು ಟಿ ವಿಯಲ್ಲಿ ನೋಡಿದಾಗ ಎಂಥ ಭಾವುಕ ಪ್ರಸಂಗ ಅಂತಂದರೆ, ಅದು ಏನು ಗೊತ್ತಿಲ್ಲದ್ರೆ ಸಹ ಅಷ್ಟು ಒಂದು ಆನಂದ ಬಾಷ್ಪ ಬಂತು ಅವರಿಗೆ. ಕೆಲವರೆಲ್ಲ ಕ್ಯಾಕೆ ಹೊಡೆದರು, ಕೆಲವರೆಲ್ಲ ಕುಣಿದು ಕುಪ್ಪಳಿಸಿದರು. ನಮಗೂ ಏನೋ ಒಂಥರ ಒಂದು ಪುಳಕ ಅದನ್ನು ನೋಡಿದಾಗ. ನಾವು ನೇರ ಪ್ರಸಾರ ನೋಡಿದೆ ನಾನು. ಅದು ಇಳಿದ ಮೇಲೆ ಆ ಲ್ಯಾಂಡರ್ ಅದರ ಹೆಸರು ವಿಕ್ರಮ್ ಅಂತ ಇಟ್ಟಿದ್ರು. ಆ ಲ್ಯಾಂಡರ್ ಇಳಿದ ಮೇಲೆ ಅದರ ಒಳಗಡೆ ಒಂದು ರೋವರ್ ಇತ್ತು, ಪ್ರಜ್ಞಾನ್ ಅಂತ. ನಮ್ಮ ಹುಡುಗರಿಗೆ ಆಟಿಕೆ ಕೊಡ್ತೀವಲ್ಲ ಅಂಥದ್ದು, ಒಂದು ಕಾರು ಅಂಥದ್ದು. ಅದು ಪ್ರಜ್ಞಾನ್ ಕೆಳಗಿಳಿತತೆ. ಅದಾದ ನಂತರ ಆ ಪ್ರಜ್ಞಾನ್ ಕೆಳಗಿಳಿದ ನಂತರ ಅದರಲ್ಲಿ ಒಂದು ಸೋಲಾರ್ ಪ್ಯಾನಲ್ ಇರ್ತದೆ. ಆ ಸೋಲಾರ್ ಪ್ಯಾನಲ್ ಓಪನ್ ಆಗ್ತೈತಿ. ಅಲ್ಲಿ ಅವಾಗೇನು ಸೂರ್ಯನ ಬೆಳಕು ಬೀಳ್ತತ್ತಲ್ಲ, ಆ ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನು ತೆಗೆದುಕೊಂಡು ಆ ಸೋಲಾರ್, ಅದೊಂದು ಮಕ್ಕಳ ಆಟಿಕೆ ಇದ್ದಂಗೆ, ಅದೊಂದು ಜೀಪು ಕಾರ್ ಇದ್ದಂಗೆ, ಅದು ಚಂದ್ರನ ಮೇಲೆ ಅರ್ಧ ಕಿಲೋಮೀಟ್ರ್ ಅಡ್ಡಾಡಿತು 14 ದಿವಸಗಳಲ್ಲಿ. ಒಂದೇಟಿಗಲ್ಲ ಅದು ಅಡ್ಡಾಡಿದಾಗ ಅದನ್ನು ನಿಯಂತ್ರಿಸಿದ್ದು ಎಲ್ಲಿ ಅಂತಂದರೆ 3,80,000 ಕಿಲೋಮೀಟ್ರ್ ಕೆಳಗಿರ್ತಕ್ಕಂಥ ಇಸ್ರೋದಲ್ಲಿ ರಿಮೋಟ್ನಿಂದ. ಇದು ನಮ್ಮ ಹೆಮ್ಮೆ, ಇದು ನಮ್ಮ ವೈಶಿಷ್ಟ್ಯತೆ. ಇವತ್ತು ಈ ಟೆಕ್ನಾಲಜಿನ ಅಮೇರಿಕ ಕೇಳ್ತಾ ಇದ್ದಾರೆ, ನಾಸಾದರು. ನೀವು ಹೆಂಗೆ ಅತಿ ಕಡಿಮೆ ಖರ್ಚಿನಲ್ಲಿ 650 ಕೋಟಿ ಮಾತ್ರ ಖರ್ಚಾಗಿರೋದು ಇದಕ್ಕೆ. ಒಂದು ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಹುಭಾಷಾ ಸಿನಿಮಾ ತೆಗಿತಿದಾರಲ್ಲ, ಈಗ ಸಿನಿಮಾಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು 600ರಿಂದ 900 ಕೋಟಿ, 1000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. 650 ಕೋಟಿಯಲ್ಲಿ ಇಡೀ ಜಗತ್ತಿನಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಇಂಥ ಅದ್ಭುತ ತಾಂತ್ರಿಕತೆಯಿಂದ ಆ ಒಂದು ಚಂದ್ರನ ಮೇಲೆ ಕಳಿಸಿರ್ತಕ್ಕಂಥ ದೇಶ ನಮ್ಮ ಭಾರತ ಒಂದೇ ಅಂತಕ್ಕಂಥದ್ದು. ಇವತ್ತು ನಾಸಾದವರು ಅದನ್ನ ಕೇಳ್ತಾ ಇದ್ದಾರೆ, ಹೆಂಗೆ ಇಷ್ಟು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ನಿಮ್ಮ ಒಂದು ಕೆಲಸವನ್ನು ಮಾಡಿದ್ರಿ ಅಂತಕ್ಕಂಥದ್ದು. 3,80,000 ಕಿಲೋಮೀಟ್ರ್ ದೂರ ಇರ್ತಕ್ಕಂಥ ರೋವರ್ನ ಇಲ್ಲಿಂದ ರಿಮೋಟ್ನಿಂದ ಆ ರೋವರ್ ಸಾಗ್ತಕ್ಕಂಥ ದಾರಿಯಲ್ಲಿ ಏನಾದರೂ ಆಳವಾದ ಕಂದಕಗಳು ಬಂದರೆ ಅದನ್ನು ಮತ್ತೆ ಡೈವರ್ಟ್ ಮಾಡ್ತಕ್ಕಂಥದ್ದು. ಅದನ್ನು ಮಾಡಿದ್ದೆಲ್ಲಿ, ರಿಮೋಟ್ನಲ್ಲಿ ಬೆಂಗಳೂರಿರ್ತಕ್ಕಂಥ ಇಸ್ರೋ ಕೇಂದ್ರದಲ್ಲಿ. ಇದು ನಾವು ಅದ್ಭುತ ತಾಂತ್ರಿಕತೆ ಅಂತ ಕೇಳ್ತಕ್ಕಂಥದ್ದು. ಈ ಒಂದು ತಾಂತ್ರಿಕತೆ ಐತಲ್ಲ, ವಿಶ್ವದಲ್ಲಿ ಅದು ದಕ್ಷಿಣ ಧ್ರುವದಲ್ಲಿ ಇಳಿಸಿರ್ತಕ್ಕಂಥ ಮೊದಲನೇ ದೇಶ ಅಂತಕ್ಕಂಥದ್ದು. ಇಷ್ಟು ಚಂದ್ರಯಾನದ ಬಗ್ಗೆ ಯಾಕೆ ಹೇಳಿದೆ ಅಂತಂದರೆ, ಇದು ಏನೋ ಒಂಥರ ನಮಗೆ ಬಹಳ ಆಸಕ್ತಿ. ಇದು ಚಂದ್ರಯಾನ 3 ಸ್ಟಾರ್ಟ್ ಆದಾಗ, ಯಾಕಂದರೆ 2019ರಲ್ಲಿ ಇರಬೇಕಲ್ಲ ಮೇಡಮ್ ಫೇಲ್ ಆಗಿದ್ದು. 2019ರಲ್ಲಿ ವಿಫಲ ಆಗಿತ್ತು ಚಂದ್ರಯಾನ 3. ಹಂಗಾಗಿ ಚಂದ್ರಯಾನ 3ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಎಲ್ಲರಲ್ಲಿ ಆಸಕ್ತಿ ಇತ್ತು. ಹಂಗಾಗಿ ಇದು ಸಫಲ ಆಯಿತು. ಇದು ಇಡೀ ವಿಶ್ವವೇ ಇವತ್ತು ನಮ್ಮ ದೇಶದವನ್ನು ಬೆರಗುಗಣ್ಣಿನಿಂದ ನೋಡ್ತಕ್ಕಂಥ ಒಂದು ಸಂಗತಿ ಸೃಷ್ಟಿಯಾಯಿತು ಅಂತಕ್ಕಂಥದ್ದು. ಹಂಗಾಗಿ ಈ ಚಂದ್ರಯಾನದ ಬಗ್ಗೆ ಒಂದೆರಡು ವಿಚಾರಗಳನ್ನು ಹಂಚಿಕೊಂಡೆ.
ಇನ್ನು ಆಧ್ಯಾತ್ಮ ಅಂದರೆ ಏನು ಅಂತಕ್ಕಂಥ ಒಂದು ವಿಚಾರಗಳನ್ನು ಹೇಳಿ ಮುಂದೆ ಹೋಗ್ತಾ ಇದ್ದೀನಿ. ಅಕ್ಟೋಬರ್ ಥಿಯೋಸಫಿ ವಾಣಿಯಲ್ಲಿ ಆಧ್ಯಾತ್ಮ ಎಂದರೇನಂತ ಒಂದು ಚಾಪ್ಟರ್ ಇದೆ, ಒಂದು ಲೇಖನ ಬಂದಿದೆ. ಡಾಕ್ಟರ್ ನಾಗೇಶ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಆಧ್ಯಾತ್ಮ ಅಂದರೆ ಏನು? ಒಬ್ಬ ವ್ಯಕ್ತಿಯ ಆಂತರಿಕ ಪರಿವರ್ತನೆಯನ್ನು ಮಾಡುವಲ್ಲಿ ಯಾವುದು ಒಬ್ಬ ವ್ಯಕ್ತಿಯ ಆಂತರಿಕ ಪರಿವರ್ತನೆಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದೆಯೋ ಅದೇ ಆಧ್ಯಾತ್ಮ. ಯಾವುದು ಒಬ್ಬ ವ್ಯಕ್ತಿಯ ಆಂತರಿಕ ಪರಿವರ್ತನೆ ಅಂತಂದರೆ ಸರ್ವತೋಮುಖ ಬೆಳವಣಿಗೆ ಅಥವಾ ಸರ್ವಾಂಗೀಣ ವಿಕಾಸ ಅಂತ ಹೇಳ್ತೀವಿ. ವ್ಯಕ್ತಿತ್ವ ವಿಕಸನ ಆಗ್ತಕ್ಕಂಥದ್ದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಲ್ಲ, ವ್ಯಕ್ತಿತ್ವ ವಿಕಸನ ಆಗ್ತಕ್ಕಂಥದ್ದು. ಭೌತಿಕ ವಿಕಸನ ಅಲ್ಲ, ಅಲ್ಲಿ ವ್ಯಕ್ತಿತ್ವ ಆಂತರಿಕ ಪರಿವರ್ತನೆ ಮಾಡ್ತಕ್ಕಂಥದ್ದು. ಅದು ಯಾವುದೇ ಆಗಿರಲಿ ಅದನ್ನು ನಾವು ಆಧ್ಯಾತ್ಮ ಅಂತ ಕರಿತೀವಿ. ಇಂಥ ಸತ್ಸಂಗಗಳಿಗೆ ಬಂದಾಗ ನಮ್ಮ ಮನಸ್ಸು ಒಳ್ಳೆಯ ಕಡೆಗೆ ಸಾರ್ತತೆ, ಒಂದು ಭಗವಂತನೆಡೆಗೆ ಸಾಗ್ತತೆ, ಅಥವಾ ಒಳ್ಳೆಯ ವಿಚಾರಗಳ ಕಡೆಗೆ ಸಾಗ್ತತೆ. ಅದು ನಮ್ಮನ್ನು ಒಳ್ಳೆಯದು, ಮುಂದೆ ಅದನ್ನು ನಮ್ಮ ಜೀವನಕ್ಕೆ ಒಳ್ಳೆಯದಾದರೆ ಅದು ಒಂದು ಆಧ್ಯಾತ್ಮ. ಅಂದರೆ ಇಲ್ಲಿ ಬಂದದಕ್ಕೂ ಸಾರ್ಥಕ ಆಯಿತು ಅಂತಕ್ಕಂಥದ್ದು. ಆ ವ್ಯಕ್ತಿತ್ವ ವಿಕಸನ ಅಂತಂದರೆ ಮನಸ್ಸು ಅರಳ್ತಕ್ಕಂಥದ್ದು, ಬುದ್ಧಿ ಅರಳ್ತಕ್ಕಂಥದ್ದು, ಮಾಗ್ತಕ್ಕಂಥದ್ದು. ನೋಡಿರಿ, ಮಾಗೋದು ಅಂತಂದು ಕೇಳ್ತೀವಿ ನಾವು, ಹಣ್ಣುಗಳನ್ನು ಮಾಗೋದು ಅಂತ ಹೇಳ್ತೀವಿ ನಾವು. ಈಗ ಮಾವಿನ ಹಣ್ಣನ್ನು ಅದೇನೋ ಇದಕ್ಕೆ ಆ ಹುಲ್ಲಿನಲ್ಲಿ ಹಾಕಿ ಮಾಗಕ್ಕೆ ಬಿಡ್ತಾರೆ, ಈಗೆಲ್ಲ ಪೌಡ್ರ್ ಹಾಕ್ತಾರೆ. ಅದನ್ನು ಹುಲ್ಲಿನಲ್ಲಿ ಹಾಕಿ ಅದನ್ನು ಕಾವು ಕೊಟ್ಟಾಗ ಅದು ನ್ಯಾಚುರಲ್ಲಾಗಿ ಮಾಗ್ತದೆ. ಆ ಮಾಗಿರ್ತಕ್ಕಂಥ ಹಣ್ಣು ಭಾಳ ರುಚಿ ಇರ್ತದೆ. ಹಂಗೆ ನಾವೇನು ಈಗ ಇಹಲೋಕಕ್ಕೆ ಬಂದಿದ್ದೀವಲ್ಲ, ನಮಗೆ ವಯಸ್ಸಾದಂಗಲ್ಲ ಅನುಭವ ಜಾಸ್ತಿ ಆಗಬೇಕು. ಅನುಭವ ಜಾಸ್ತಿಯಾಗಿ ನಾವು ಅನುಭವಿಗಳಾಗಬೇಕು, ನಮ್ಮ ವ್ಯಕ್ತಿತ್ವ ಆಗಬೇಕು. ನಾವು ಮೊದಲೆಲ್ಲ ನಮ್ಮ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದರು. ಒಂದು ಸಮಾಜಕ್ಕೆ ಸಮಾಜಕ್ಕೆ ನಾವು ತೆರೆದುಕೊಳ್ಬೇಕಾಗಿದೆ. ನಾನು ಅಂತಕ್ಕಂಥದ್ದು ಒಂದು ಆ ಭಾವ ಬಿಟ್ಟು ನಾವು ಅಂತಕ್ಕಂಥದ್ದು ಭಾವ ಬಂದಾಗ ನಾವು ಆ ಮಾಗುವಿಕೆಯನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಇಲ್ಲಿ ಆಧ್ಯಾತ್ಮ ಅಂದರೆ ಜೀವನದಲ್ಲಿ ಪರಿವರ್ತನೆ ಅಥವಾ ಬದಲಾವಣೆ ಅಂತ ಹೇಳ್ತಾರೆ. ಬದಲಾವಣೆ ಆಗಬೇಕು. ಈಗ ನಿನ್ನೆ ಏನೋ ಒಂದು ತಪ್ಪು ಮಾಡಿದ್ದೆ, ಇವತ್ತು ನಾನು ಅದನ್ನು ತಿದ್ದುಕೊಂಡಿದ್ದೇನೆ ಅಂದರೆ ಅದೊಂದು ಬದಲಾವಣೆ. ಅದು ಸಣ್ಣದಾಗಿರಲ್ಲ, ಅದೊಂದು ಚಿಕ್ಕ ತಪ್ಪಾಗಿರಲಿ, ಅದು ಬದಲಾವಣೆ. ಆಧ್ಯಾತ್ಮ ಅಂದರೆ ಅದೇ, ಬರೀ ಕೇಳಿದ್ದು ಅದನ್ನು ಉಪಯೋಗ ಆಗಬೇಕು, ಅದು ಆಧ್ಯಾತ್ಮ. ಈ ಉದಾಹರಣೆ, ನಾನು ಹೇಳಿದ್ದೇ ಸರಿ ಅಂತಕ್ಕಂಥದ್ದಲ್ಲ. ಬೇರೆಯವ್ರು ಹೇಳೋದು ಸರಿ ಇರ್ಬೋದು. ಅವ್ರ ವಿಚಾರಗಳನ್ನು ಕೇಳ್ರಿ ನೀವು, ಅದರಲ್ಲಿ ಸರಿ ಇದ್ದರೆ ತೊಗೊಳ್ರಿ, ನೀವು ತಪ್ಪಿದ್ರೆ ಕೈ ಬಿಟ್ಬಿಡ್ರಿ. ಈಗ ನಾನೇ ಸುಪ್ರೀಮ್ ಅಲ್ಲ, ನಾನು ಹೇಳಿದ್ದೆ ಸರಿ ಅಂತಲೂ ನಾವು ಯಾರು ವಾದನೂ ಮಾಡಬಾರ್ದು. ಬೇರೆಯವ್ರ ಅಭಿಪ್ರಾಯಗಳನ್ನು ತಗೋಬೇಕು. ಅವ್ರು ಹೇಳಿದ್ರಲ್ಲಿ ಸತ್ಯಾಂಶ ಇದ್ದರೆ ತೊಗೊಳ್ಬೇಕು, ಇಲ್ಲಾಂದರೆ ಕೈ ಬಿಡಬೇಕು. ಅದು ಪರಿವರ್ತನೆ, ಬದಲಾವಣೆ ಆಗಬೇಕಂತ. ನಾವು ಸ್ಟಿಕ್ಕನ್ ಆಗಬಾರ್ದು, ಇಂಥ ವಿಷಯಕ್ಕೆ ಸ್ಟಿಕ್ಕನ್ ಆಗಬಾರ್ದು. ನಾನು ಹೇಳಿದ್ದೆ ಸರಿ, ಇದೇ ಕರೆಕ್ಟು, ನಂದೇ ಸರಿ ಅಂತಕ್ಕಂಥದ್ದಲ್ಲ. ಆಧ್ಯಾತ್ಮ ಅಂತಂದರೆ ನೋಡಿರಿ, ಹೊಂದಾಣಿಕೆ. ಆಧ್ಯಾತ್ಮ ಅಂದರೆ ಹೊಂದಾಣಿಕೆ. ಜೀವನದಲ್ಲಿ ಅನೇಕ ಸಲ ಹೊಂದಾಣಿಕೆಂಡು ಹೋಗಬೇಕಾಗಿದೆ, ಇಲ್ಲಪ್ಪ ಅಂತಂದರೆ ಜೀವನ ಸಸೂತ್ರವಾಗಿ ಸಾಗೋಲ್ಲ. ಆಧ್ಯಾತ್ಮ ಅಂದರೆ ಎಚ್ಚರಗೊಳ್ಳುವುದು. ಅಂದರೆ ನಾವಿನ್ನೂ ಮಲಗಿದ್ದೀವಿ, ಎಚ್ಚರಗೊಳ್ಬೇಕು. ಆಧ್ಯಾತ್ಮ ಅಂತಂದರೆ ಎಚ್ಚರಗೊಳ್ತದು. ಏನು ಎಚ್ಚರಗೊಳ್ಳೋದು ಅಂತಂದರೆ, ಜಗವೆಲ್ಲ ಮಲಗಿರಲು ತಾನೊಬ್ಬನೆದ್ದ, ಯಾರು ಅವನೇ ಬುದ್ಧ. ಜಗವೆಲ್ಲ ಮಲಗಿರಲು ತಾನೊಬ್ಬನೆದ್ದ, ಯಾರು? ಬುದ್ಧ. ನೋಡಿರಿ, ಬುದ್ಧನ ಇತಿಹಾಸವನ್ನು ನಾವು ನೋಡಿದಾಗ ಅವನು ಒಂದು ದೊಡ್ಡ ಸಾಮ್ರಾಜ್ಯದ ರಾಜಕುಮಾರ. ಅವನು ಸುಂದರವಾದ ಹೆಂಡತಿದ್ಲು, ಮುದ್ದಾದ ಮಗು ಇತ್ತು. ಆದರೆ ರಾತ್ರೋರಾತ್ರಿ ಅವನು ರಾಜ್ಯವನ್ನು ಬಿಟ್ಟು ಹೋಗ್ತಾನೆ. ಯಾಕೆ? ಅವನು ಆ ಒಂದು ಜ್ಞಾನವನ್ನು ಪಡಿಬೇಕಾಗಿತ್ತು, ಜ್ಞಾನೋದಯವನ್ನು ಪಡಿಬೇಕಾಗಿತ್ತು. ಅವನು ಮುಂದೆ ಅದನ್ನೇ ಕಂಡ್ಕೊಳ್ತಾನೆ. ಆಸೆಯೇ ದುಃಖಕ್ಕೆ ಮೂಲ ಅಂತಕ್ಕಂಥದ್ದು ಒಂದು ಸಣ್ಣ ಸೆಂಟೆನ್ಸ್ ನೋಡ್ರಿ, ಅದು ಆಸೆಯೇ ದುಃಖಕ್ಕೆ ಮೂಲ. ಇವತ್ತಿನ ಎಲ್ಲ ನಮ್ಮ ದುಃಖಗಳಿಗೆ ಅದೇ ಕಾರಣ. ಇವತ್ತು ನಾವೇನಾದ್ರು ದುಃಖ ಪಡ್ತೀವಿ ಅಂದರೆ ಬೇರೆಯವರ ಹಿಂಗದರೆ ನೋಡಿ ದುಃಖ ಪಡ್ತಾಯಿದ್ದೀವಿ. ಆ ಆಸೆಯನ್ನು ಬಿಟ್ಬಿಟ್ರೆ ದುಃಖನೇ ಇಲ್ಲ ಅಂತಕ್ಕಂಥದ್ದು. ಹಂಗೆ ಬುದ್ಧನಿಗೆ ಕೇಳ್ತಾರಂತೆ ಅವ್ರ ಶಿಷ್ಯರೆಲ್ಲ ಕೆಲವರು, ನೀವು ದೇವರೇನು, ನೀವು ಭಗವಂತನ? ಇಲ್ಲ, ನಾನು ಏನೂ ಅಲ್ಲ, ನಾನು ಎಚ್ಚರಗೊಂಡವನು. ಅಂದರೆ ಜಾಗ್ರತೆಯಿಂದ ನಾವು ಜೀವನವನ್ನು ಮಾಡಬೇಕು ಅಂತಕ್ಕಂಥದ್ದು. ಹಂಗೆ ನಮ್ಮ ಇಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಅಬ್ದುಲ್ ಕಲಾಂರವರು ಹೇಳ್ತಾ ಇದ್ದರು, ನೀವು ಯಾವಾಗಲೂ ಸಹ ದೊಡ್ಡ ಕನಸನ್ನು ಕಾಣ್ರಿ. ಕನಸು ಕಾಣದ್ದೇ ಆದರೆ ದೊಡ್ಡ ಕನಸು ಕಾಣ್ರಿ. ಯಾಕಂದರೆ ಕನಸು ಕಾಣೋಕ್ಕೆ ಏನು ದುಡ್ಡು ಕೊಡೋಂಗಿಲ್ಲಲ್ಲ ನಾವು. ದೊಡ್ಡ ಕನಸನ್ನು ಕಾಣ್ರಿ. ಯಾಕಂದರೆ ನೀವು ಒಂದು ಹಿಮಾಲಯ ಪರ್ವತ ಹತ್ತಿತೀನಿ ಅಂತ ಒಂದು ಗುರಿ ಇಟ್ಟರೆ ಕೊನೆಗೆ ಒಂದು ದೊಡ್ಡ ಸಣ್ಣ ಗುಡ್ಡನಾದರೂ ಹತ್ತಿತೀರಿ. ಒಂದು IAS ಪರೀಕ್ಷೆ ಪಾಸ್ ಮಾಡ್ತೀನಿ ಅಂತ ವಿದ್ಯಾರ್ಥಿ ಗುರಿಯನ್ನು ಕನಸನ್ನು ಕಂಡ್ರೆ ಕೊನೆಗೆ ಒಂದು FD SD ಎಕ್ಸಾಮ್ ಪಾಸ್ ಮಾಡೋ ಸಾಧ್ಯತೆ ಆಗುತ್ತೆ ಅಂದರೆ ಕನಸನ್ನು ಕಾಣ್ರಿ, ದೊಡ್ಡ ಕನಸನ್ನೇ ಕಾಣ್ರಿ. ಅಂದರೆ ಆ ಕನಸುಗಳು ಹೆಂಗಿರ್ಬೇಕಂತಂದರೆ, ರಾತ್ರಿ ನಿದ್ದೆಯಲ್ಲಿ ಬರ್ತಕ್ಕಂಥ ಕನಸುಗಳು ಕನಸಲ್ಲ. ನಿಮ್ಮನ್ನು ನಿದ್ದೆ ಮಾಡ್ದಂಗೆ
ಬಡಿದೆಬ್ಸಿದರೆ ಅವು ಕನಸುಗಳು ಅಂತ ಹೇಳ್ತಾರೆ ಅವರು, ಅಬ್ದುಲ್ ಕಲಾಂರವರು. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಭಾರತೀಯರನ್ನು ಕುರಿತು ಸ್ವಾತಂತ್ರ್ಯ ಪೂರ್ವದಲ್ಲಿ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಯುವಕರ ಬಗ್ಗೆ ಅವರು ಫೋಕಸ್ ಮಾಡ್ತಾಯಿದ್ರು ಸ್ವಾಮಿ ವಿವೇಕಾನಂದರು ಹೆಚ್ಚಾಗಿ. ಯಾಕಂದರೆ ಯುವಕರಿಂದಲೇ ಏನಾದರೂ ಸಾಧನೆ ಸಾಧ್ಯ ಅಂತಕ್ಕಂಥದ್ದು ಅವರಿಗೆ, ಆ ವಿವೇಕಾನಂದರಿಗೆ ಗೊತ್ತಿತ್ತು. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅಂತಕ್ಕಂಥದ್ದು. ಇಲ್ಲಿ ಆಧ್ಯಾತ್ಮ ಅಂತಂದರೆ ಎಷ್ಟು ವಿಷಯವನ್ನು ತಿಳಿದುಕೊಂಡಿದ್ದಾನೆ ಎನ್ನುವುದು ಮುಖ್ಯ ಅಲ್ಲ. ನಾನೆಲ್ಲ ಓದಿಬಿಟ್ಟಿದ್ದೀನಿ, ರಾಮಾಯಣ ಓದೀನಿ, ಮಹಾಭಾರತ ಓದೀನಿ, ಕರ್ತಾರನ ಕಮ್ಮಟ ಓದೀನಿ, ಇನ್ನೊಂದು ಓದೀನಿ, ಭಗವದ್ಗೀತೆ ಓದೀನಿ, ಇವೆಲ್ಲ ಅಲ್ಲ. ನಾನು ಎಷ್ಟು ಓದಿನಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಅದನ್ನು ಎಷ್ಟು ಅರಗಿಸಿಕೊಂಡಿದ್ದಾರೆ, ಅದನ್ನು ಎಷ್ಟು ಅರಗಿಸಿಕೊಂಡಿದ್ದೀರಿ, ಅದನ್ನು ಎಷ್ಟು ಜೀವನಕ್ಕೆ ಅಳವಡಿಸ್ಕೊಂಡಿದ್ದೀರಿ, ಆ ಓದಿದ ವಿಷಯವನ್ನು ಎಷ್ಟು ನೀವು ಮನನ ಮಾಡ್ಕೊಂಡಿದ್ದೀರಿ. ನಮ್ಮ ಹನುಮಂತಪ್ಪ ಸರ್ ಹೇಳ್ತಾ ಇರ್ತಾರೆ ಅವಾಗವಾಗ, ಶ್ರವಣ ಮನನ ನಿಧಿಧ್ಯಾಸ ಇದೆ. ನೀವೆಷ್ಟು ವಿಚಾರಗಳನ್ನು ನೀವು ಅದನ್ನು ಮನನ ಮಾಡ್ಕೊಂಡಿರಿ, ಅದನ್ನು ನಿಮ್ಮ ಜೀವನದಲ್ಲಿ ಎಷ್ಟನ್ನು ಅಳವಡಿಸ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಅದು ಮುಖ್ಯ. ಅದನ್ನು ಎಷ್ಟು ಅನುಷ್ಠಾನಕ್ಕೆ ತಂದಿದ್ದೀರಿ, ನಿಮ್ಮ ಜೀವನದಲ್ಲಿ ದೈನಂದಿನ ಜೀವನದಲ್ಲಿ ಎಷ್ಟು ಅನುಷ್ಠಾನಕ್ಕೆ ತಂದಿದ್ದೀರಿ ಅಂತಕ್ಕಂಥದ್ದು ಮುಖ್ಯ. ನಾವು ನಮ್ಮೊಡನೆ ಹೇಗೆ ವ್ಯವಹರಿಸುತ್ತೇವೆ, ನಮ್ಮೊಡನೆ ನಾವು ಹೇಗೆ ವ್ಯವಹರಿಸ್ತೇವೆ ಹಾಗೂ ಇತರರೊಡನೆ ಹೇಗೆ ವ್ಯವಹರಿಸುತ್ತೇವೆ. ನಮ್ಮೊಡನೆ ನಾವು ಹೇಗೆ ವ್ಯವಹರಿಸ್ತೇವೆ ಅಂತಂದರೆ ಆ ಒಂದು ಸಮಚಿತ್ತತೆ ಅಥವಾ ಸ್ಥಿತಪ್ರಜ್ಞತೆ ಅಂತ ಕರೀತಾರೆ. ಏನೇ ರೀತಿಯ ಆ ಸ್ಥಿತಪ್ರಜ್ಞತೆ ಹೆಂಗಪ್ಪ ಅಂತಂದರೆ, ನಮ್ಮ ಹತ್ರ ₹1,00,000 ಇದ್ರೂ ಹಂಗೆ ಇರಬೇಕು, ₹1 ಇದ್ರೂ ಹಂಗೆ ಇರಬೇಕು, ಅದು ಸ್ಥಿತಪ್ರಜ್ಞತೆ. ನಮ್ಮ ಹತ್ರ ಇಲ್ಲದಾಗ ಕೊರಗೋದು ಬೇಡ, ಇದ್ದಾಗ ಒಂದು ಈ ಜಂಬ ಪಡ್ತಕ್ಕಂಥದ್ದು ಬೇಡ. ಆ ಸ್ಥಿತಪ್ರಜ್ಞತೆಯನ್ನು ರೂಢಿಸ್ಕೊಳ್ಬೇಕು ನಾವು. ಅವಾಗ ಹಂಗಾದಾಗ ಮಾತ್ರ ನಾವು ಈ ಒಂದು ಆಧ್ಯಾತ್ಮಿಕ ಅಂತಕ್ಕಂಥದ್ದು ನಮಗೆ, ಆಧ್ಯಾತ್ಮ ಅಂತಕ್ಕಂಥದ್ದು ನಮಗೆ ಉಪಯೋಗ ಆಗ್ತದೆ. ಇತರರೊಡನೆ ನಾವು ಹೇಗೆ ವ್ಯವಹರಿಸ್ತೀವಿ ಅಂತಕ್ಕಂಥದ್ದು ನೋಡಿರಿ. ನಾವು ನಮ್ಮ ನಗುವಿನಿಂದ ಬೇರೆಯವರು ನೋವನ್ನು ಕೊಡಬಾರ್ದು, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ನಮ್ಮ ನಗುವಿಗೆ ಬೇರೆಯವರಿಗೆ ನೋವು ಕೊಡಬಾರ್ದು, ನಮ್ಮ ನೋವು ಬೇರೆಯವರಿಗೆ ನಗುವನ್ನು ಕೊಡಲಿ, ಅದಕ್ಕೆ ಸಂತೋಷ. ಅಂದರೆ ನಮ್ಮಿಂದ ಯಾರಿಗೂ ನಾವು ಸಹ ನೋವಾಗಬಾರ್ದು. ಅಂಥ ಒಂದು ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಳ್ಬೇಕು. ಆ ಒಂದು ಸಮಾಜದಲ್ಲಿ ಇರಬೇಕಪ್ಪ ಅಂತಂದರೆ ನಾವು ಮಾದರಿ ವ್ಯಕ್ತಿಗಳಾಗಬೇಕು. ಮಾಡಲ್ ಇವತ್ತೇನು ನಾವು ಇವ್ರನ್ನೆಲ್ಲ ಜೀವನ್ಮುಕ್ತ ಮಹರ್ಷಿಗಳನ್ನು, ಶರಣರನ್ನು ಇವತ್ತು ನಾವು ರೋಲ್ ಮಾಡಲ್ಲಾಗಿ ತೊಗೊಳ್ತಾ ಇದ್ದೀವಿ. ಹಿಂಗೆ ಇದ್ದರೆ ಹಿಂಗಿರಬೇಕಪ್ಪ, ಜೀವನ ಮಾಡಿದರೆ ಹಿಂಗಿರಬೇಕು ಅಂತಕ್ಕಂಥದ್ದು. ಹಂಗೆ ನಮ್ಮ ಜೀವನ ಇನ್ನೊಬ್ಬರಿಗೆ ರೋಲ್ ಮಾಡಲಾಗಿರಬೇಕು. ನಮ್ಮ ಕಿರಿಯರಿಗೆ ಅಥವಾ ಇನ್ನೊಬ್ಬರಿಗೆ, ನಮ್ಮ ಬಂಧು ಬಾಂಧವರಿಗೆ ಅಥವಾ ನಮ್ಮ ಸಹಪಾಠಿಗಳಿಗೆ, ಯಾರಿಗಾದ್ರೂ ಅಂತಹ ರೋಲ್ ಮಾಡಲ್ ಅಂತ ಏನು ನಾವು ಮಾದರಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು. ಹಂಗೆ ನಡೆಸಬೇಕಪ್ಪ ಅಂತಂದರೆ ಇವೆಲ್ಲವೂ ಸಹ ಇಂಥ ಆಧ್ಯಾತ್ಮ ಚಿಂತನೆಗಳು, ಇಂಥ ವಿಚಾರಗಳನ್ನು ನಾವು ಎಷ್ಟು ಸಾಧ್ಯಕ್ಕೋ ಅಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ನನ್ನನ್ನು ಸಮೇತ ನಾನು ಹೇಳ್ತಾ ಇದ್ದೀನಿ, ಅಳವಡಿಸ್ಕೊಂಡ್ರೆ ನಮ್ಮ ಜೀವನ, ಇಹಲೋಕದ ಜೀವನವನ್ನು ನಾವು ಒಳ್ಳೆಯ ಒಂದು ಸಂತೋಷದಿಂದ ನಾವು ಕಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಕೊನೆಯದಾಗಿ ಒಂದು ಚಿಕ್ಕ ದೃಷ್ಟಾಂತವನ್ನು ಹೇಳಿ ನಾನು ಮಹಾಭಾರತಕ್ಕೆ ಬರ್ತಾ ಇದ್ದೀನಿ. ಈಗ ಹಿಂದೆ ಗ್ರೀಕ್ನಲ್ಲಿ ಅನೇಕ ತತ್ವಜ್ಞಾನಿಗಳಿದ್ದರು, ನಮ್ಮಲ್ಲಿ ಸಹ ಅನೇಕರಿದ್ದು. ಅವರನ್ನು ಯಾರು ತತ್ವಜ್ಞಾನಿಗಳಂತ ಹೇಳಲಿಲ್ಲ. ಅವರೆಲ್ಲ ಇತಿಹಾಸ ಬರೆದವರು ಬೇರೆ ದೇಶರಾಗಿರೋದ್ರಿಂದ ಆ ಗ್ರೀಕ್ನ ತತ್ವಜ್ಞಾನಿ, ಶ್ರೇಷ್ಠ ತತ್ವಜ್ಞಾನಿ ಸಾಕ್ರೆಟೀಸ್ ಅಂತ ಹೇಳ್ತಾರೆ. ಆ ಸಾಕ್ರೆಟೀಸ್ನ ಒಂದು ಚಿಕ್ಕ ದುಷ್ಟಾಂತ ಇದೆ. ಆ ಸಾಕ್ರೆಟೀಸ್ ಒಂದು ಸರಿ ಮನೆಯಲ್ಲಿ ಕುಂತಿರ್ತಾನೆ. ಆ ಸಾಕ್ರೆಟೀಸ್ಗೆ ಈ ದುಷ್ಟಾಂತದ ಒಂದು ಹೆಸರು 3 ಪರೀಕ್ಷೆಗಳು ಅಂತಕ್ಕಂಥದ್ದು. 3 ಪರೀಕ್ಷೆಗಳು. ಆ ಸಾಕ್ರೆಟೀಸ್ ಮನೆಯಲ್ಲಿದ್ದಾಗ ಅವರಿಗೆ ಪರಿಚಿತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ಬರ್ತಾನೆ. ಬಂದು ಹೇಳ್ತಾನೆ, ಸಾಕ್ರೆಟೀಸ್ ಅವರೇ, ನಿಮ್ಮ ಸ್ನೇಹಿತನ ಬಗ್ಗೆ ಒಂದು ವಿಚಾರ ನಿಮಗೆ ಹೇಳುವುದಿದೆ ಅಂತ ಹೇಳ್ತಾನೆ. ಸಾಕ್ರೆಟೀಸ್ ಅವ್ರು ಹೇಳ್ತಾರೆ, ತಡಿ, ಹೇಳಬೇಡ, ನಾನು ನಿನಗೆ 3 ಪ್ರಶ್ನೆಗಳನ್ನು ಕೇಳ್ತೀನಿ. ಅದಾದ ಮೇಲೆ ನಿನ್ನ ಹತ್ರ ಆ ವಿಚಾರವನ್ನು ಕೇಳಬೇಕಾ ಬೇಡ ಹೇಳ್ತೀನಿ. ನನ್ನ ಮೊದಲನೇ ಪ್ರಶ್ನೆ, ನೀನು ನನ್ನ ಸ್ನೇಹಿತನ ಬಗ್ಗೆ ಹೇಳ್ತಕ್ಕಂಥ ವಿಚಾರ ಸತ್ಯನ ಸುಳ್ಳ? ಆ ವ್ಯಕ್ತಿ ಹೇಳ್ತಾನೆ, ಅದು ಗೊತ್ತಿಲ್ಲ, ಅದು ಸತ್ಯನೋ ಸುಳ್ಳ ಗೊತ್ತಿಲ್ಲ ಸಾಕ್ರೆಟೀಸ್ ಅವರೇ ಅಂತ ಹೇಳ್ತಾನೆ. ಹಾಗಾದರೆ ಆ ವಿಷಯ ಸತ್ಯ ಅಲ್ಲ. ಎರಡನೇ ಪ್ರಶ್ನೆ, ನೀನು ನನ್ನ ಸ್ನೇಹಿತನ ಬಗ್ಗೆ ಹೇಳ್ತಕ್ಕಂಥ ವಿಚಾರ ಒಳ್ಳೆಯದಾ ಕೆಟ್ಟದ್ದಾ? ಆ ವ್ಯಕ್ತಿ ಹೇಳ್ತಾನೆ, ಆ ವಿಚಾರ ಒಳ್ಳೆಯದಂತೂ ಅಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಆ ವಿಚಾರ ಕೆಟ್ಟದ್ದು. ಮೂರನೇ ಪ್ರಶ್ನೆ, ನೀನು ನನ್ನ ಸ್ನೇಹಿತನ ಬಗ್ಗೆ ಹೇಳೋದಕ್ಕೆ ಬಂದಿದೆಯಲ್ಲ ವಿಚಾರ, ಆ ವಿಚಾರವನ್ನು ನಾನು ತಿಳ್ಕೊಂಡ್ರೆ ನನಗೇನಾದರೂ ಅದರಿಂದ ಪ್ರಯೋಜನ ಇದೆಯಾ? ಇಲ್ಲ ಸಾಕ್ರೆಟೀಸ್ ಅವರೇ, ಇದನ್ನು ತಿಳ್ಕೊಂಡ್ರೆ ನಿಮಗೇನು ಪ್ರಯೋಜನ ಆಗಲ್ಲ ಅಂತ ಹೇಳ್ತಾನೆ ಆ ವ್ಯಕ್ತಿ. ಅದಕ್ಕೆ ಸಾಕ್ರೆಟೀಸ್ ಹೇಳ್ತಾರೆ,
ಹಾಗಾದರೆ ನೀನು ನನ್ನ ಸ್ನೇಹಿತನ ಬಗ್ಗೆ ಹೇಳ್ಬೇಕು ಅಂತ ಬಂದಿಯಲ್ಲ ವಿಚಾರ, ಅದು ಸತ್ಯನೂ ಅಲ್ಲ, ಆ ವಿಚಾರ ಒಳ್ಳೆಯದೂ ಅಲ್ಲ. ಆ ವಿಚಾರವನ್ನು ನಾನು ತಿಳ್ಕೊಂಡ್ರೆ ಅದರಿಂದ ನನಗೆ ಉಪಯೋಗವೂ ಇಲ್ಲ. ಹಾಗಾಗಿ ನೀನು ಆ ವಿಚಾರ ನನಗೆ ಹೇಳೋದು ಬೇಡ, ನೀನು ದಯಮಾಡಿ ನೀನು ಮನೆಗೆ ಹೋಗ್ಬೋದು ಅಂತಂದು ಕಳಿಸ್ತಾರೆ. ಅಂದರೆ ಇದರ ಒಂದು ನೀತಿ ಏನಂತಂದರೆ, ಇಂಥ ಪ್ರಸಂಗಗಳು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಬರ್ತಾ ಇದ್ದಾವೆ. ಬೇರೆ ಬೇರೆ ವಿಚಾರಗಳು ನಾವು ಬೇಡ ಅಂದರೆ ಬಂದು ಹೇಳೋರಿರ್ತಾರೆ ನಮಗೆ. ಇಂಥ ವಿಚಾರಗಳಲ್ಲಿ ನಾವು ಈ 3 ಪರೀಕ್ಷೆಗಳನ್ನು ನಮಗೆ ನಾವೇ ಒಡ್ಡಿಕೊಳ್ಳುವುದರ ಮೂಲಕ ಇಂಥ ವಿಚಾರಗಳನ್ನು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿದಾಗ ಮಾನಸಿಕ ನೆಮ್ಮದಿಯಾಗಿರ್ತೀವಿ. ಯಾಕಂದರೆ ಬೇರೆ ವಿಚಾರಗಳನ್ನು ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವು ಅರಿಬೇಕಾಗಿದೆ. ಇವತ್ತು ನಮ್ಮನ್ನು ನಾವು ಅರಿವೇ ಗುರು ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ವಿಚಾರಗಳೇ ನಮಗೆ ಬೇಕಾದಷ್ಟು ಅದಾವೆ. ನಮ್ಮ ಕುಟುಂಬ ಸಮಸ್ಯೆಗಳು ಇನ್ನೊಂದು ಮತ್ತೊಂದು. ಹಾಗಾಗಿ ನಾವು ಬೇರೆ ವಿಚಾರಗಳಲ್ಲಿ ನಾವು ಮೂಗು ತೋರಿಸೋದು ಬೇಡ. ಹಂಗೆ ಎಲ್ಲರೂ ಆಗಿದ್ದೇ ಆದರೆ ನಮ್ಮ ದೇಶ ಅಂತಕ್ಕಂಥದ್ದು ಗಾಂಧೀಜಿಯವರು ಕಂಡಿರ್ತಕ್ಕಂಥ ರಾಮರಾಜ್ಯದತ್ತ ಸಾಗೋದಕ್ಕೆ ಒಂದು ಸಂಶಯನೇ ಇಲ್ಲ ಅಂತಕ್ಕಂಥದ್ದನ್ನು ಈ 2 ವಿಚಾರಗಳನ್ನು ಹೇಳ್ತಾ ಈಗ ಮುಂದಿನದಾಗಿ ಈಗ ಮಹಾಭಾರತಕ್ಕೆ ಬರೋಣ. ಹಿಂದಿನ ಸಂಚಿಕೆಯಲ್ಲಿ ಮಹಾಭಾರತ ಭಾಗ 1 ಅದನ್ನು ಆ ಒಂದು ವಿಚಾರಗಳನ್ನು ಹಂಚ್ಕೊಂಡಿದ್ದೆ. ಅಲ್ಲಿ ಎಲ್ಲಿಗೆ ನಿಲ್ಲಿಸಿದ್ವಿ ಅಂತಂದರೆ, ಸಂಚಿಕೆ 1ರಲ್ಲಿ ಹಸ್ತಿನಾಪುರದ ಪಕ್ಕದ ರಾಜ್ಯ ಕಾಶಿ ರಾಜ್ಯ ಅಂತ ಹೇಳಿದ್ವಿ. ಆ ಕಾಶಿ ರಾಜ್ಯದ ರಾಜ ತನ್ನ 3 ಹೆಣ್ಮಕ್ಕಳಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದ ಅಂತ ಹೇಳಿದ್ವಿ. ಅಂಬಿಕೆ, ಅಂಬಾಲಿಕೆ ಅಂತಕ್ಕಂಥ 3 ಕನ್ಯೆಯರಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದ. ಆ ಸ್ವಯಂವರಕ್ಕೆ ಹೋಗೋಕ್ಕೆ ಆ ಸತ್ಯವತಿ ಭೀಷ್ಮನಿಗೆ ಆದೇಶವನ್ನು ಮಾಡ್ತಾಳೆ. ಭೀಷ್ಮ ಕೂಡ ಆ ಸ್ವಯಂವರಕ್ಕೆ ಹೋಗಿರ್ತಾನೆ. ಆ ಸ್ವಯಂವರಕ್ಕೆ ಹೋದಾಗ ಯಾವ ರೀತಿ ಭೀಷ್ಮ ಮೊದಲನೇ ಪ್ರಶ್ನೆ ಅದನ್ನ ಕೇಳೋದು, ಈ ಸ್ವಯಂವರವನ್ನು ಯಾವುದರ ಆಧಾರದ ಮೇಲೆ ಮಾಡಿದಿರಿ ಅಂತ ಕೇಳ್ತಾನೆ ಕಾಶಿರಾಜ್ಗೆ. ಯಾಕಂದರೆ ಆಗೆಲ್ಲ ಸ್ವಯಂವರಗಳಂತಂದರೆ ಒಂದು ಬೌದ್ಧಿಕ ಶಕ್ತಿ ಅಥವಾ ಶಸ್ತ್ರಗಳ ಶಕ್ತಿಯ ಮೇಲೆ ಸ್ವಯಂವರಗಳನ್ನು ಮಾಡ್ತಾಯಿದ್ರು. ಅವಾಗ ಕಾಶಿರಾಜ ಇದು ಯಾವುದನ್ನು ಮಾಡಿರಲ್ಲ. ಅವಾಗ ಸುಮ್ಮನೆ 3 ರಾಜಕುಮಾರಿಯರು ಇರ್ತಾರೆ. ಅನೇಕ ರಾಜರುಗಳಿಗೆ ಆಮಂತ್ರಣವನ್ನು ಕೊಟ್ಟಿರ್ತಾರೆ. ಆ ರಾಜರುಗಳು ಬಂದಿರ್ತಾರೆ. ಆ ರಾಜರುಗಳನ್ನೆಲ್ಲ ನೋಡಿ ಈ ರಾಜಕುಮಾರಿಯರು ಯಾರಿಗೆ ಬೇಕೋ ಅವ್ರಿಗೆ ಹೂವಿನಾರ ಹಾಕಿದರೆ ಅದು ಸ್ವಯಂವರ ಪೂರ್ಣಗೊಳ್ತತೆ. ಆ ರೀತಿ ಅವನು ವ್ಯವಸ್ಥೆಯನ್ನು ಮಾಡಿರ್ತಾನೆ. ಆದರೆ ಸ್ವಯಂವರದ ನೀತಿ ನಿಯಮಗಳೇ ಬೇರೆ ಇರ್ತವೆ. ಅದನ್ನು ಭೀಷ್ಮ ಪ್ರಶ್ನೆ ಮಾಡಿದಾಗ ಅವನು ಕಾಶಿರಾಜ ತಪ್ಪು ಒಪ್ಪಿಕೊಂಡಾಗ ಭೀಷ್ಮ ಹೇಳ್ತಾನೆ, ಈಗ ಶೌರ್ಯದ ಮೇಲೆ ಸ್ವಯಂವರ ನಡೀಲಿ, ನನ್ನ ಹತ್ರ ನಾನು ಸಹ ಕನ್ಯಾರ್ಥಿಯಾಗಿ ನಾನು ಕಾಶಿ ರಾಜ್ಯಕ್ಕೆ ಬಂದಿದ್ದೀನಿ. ಯಾರಾದರೂ ಮತ್ತು ನನ್ನನ್ನು ಸೋಲಿಸಿದರೆ ನನ್ನನ್ನು ಸೋಲಿಸ್ರಿ, ಇಲ್ಲಪ್ಪ ಅಂದರೆ ನನಗೆ ಆ ಒಂದು ಕನ್ಯೆಯನ್ನು ನಾನು ನಮ್ಮ ರಾಜ್ಯಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆವಾಗ ಯಾರೂ ಸಹ, ಯಾಕಂದರೆ ಭೀಷ್ಮ ಅಂತಂದರೆ ಅವನಿಗೆ ಸೋಲು ಇಲ್ಲ ಸಾವು ಇಲ್ಲ ಅಂತಕ್ಕಂಥದ್ದು ಹೇಳಿದ್ವಿ. ಹಂಗಾಗಿ ಅವನ ಹತ್ರ ಎಲ್ಲ ರಾಜರು ಸೋಲ್ತಾರೆ. ಭೀಷ್ಮನಿಂದ ಎಲ್ಲ ರಾಜರು ಸಹ ಸೋಲ್ತಾರೆ. ಸೋತಾಗ ಆ 3 ಕನ್ಯೆಯರು ಅಂಬಿಕೆ, ಅಂಬಾಲಿಕೆ, ಈ 3 ಕನ್ಯೆಯರು ಸಹ ಹಸ್ತಿನಾಪುರದ ರಾಜಕುಮಾರಿಯರು ಅಂತಂದು ಆಗುತ್ತಲ್ಲಿ. ಹಸ್ತಿನಾಪುರಕ್ಕೆ ಸೇರಿದವರು ಮತ್ತು ಅವ್ರ 3 ರಾಜಕುಮಾರಿಯರನ್ನು ಅವನು ಭೀಷ್ಮ ಬಂದಿರತಕ್ಕಂಥ ಉದ್ದೇಶ ವಿಚಿತ್ರ ವೀರ್ಯನಿಗೆ, ತನ್ನ ತಮ್ಮನಾದ ವಿಚಿತ್ರ ವೀರ್ಯನಿಗೆ ಕನ್ಯೆಯನ್ನು ತೆಗೆದುಕೊಂಡೋಗಿ ಬಂದಿರ್ತಾನೆ. ಸ್ವತಃ ಅವನು ಮದುವೆ ಆಗಲ್ಲ ಅಂತ ಅವನು ಪ್ರತಿಜ್ಞೆ ಮಾಡಿರ್ತಾನಲ್ಲ. ಆಗ ಆ 3 ಕನ್ಯೆಯರಲ್ಲಿ ಅವಾಗ ಎಲ್ಲ ರಾಜರು ಸೋತು ಬಿಡ್ತಾರೆ. ಆ ಒಂದು ಸ್ವಯಂವರಕ್ಕೆ ಶಲ್ಯ ರಾಜ ಬಂದಿರ್ತಾನೆ. ಶಲ್ಯ ದೇಶದ ರಾಜ ಬಂದಿರ್ತಾನೆ. ಅವನು ಅವಾಗೇನಾಗುತ್ತೆ, ಅವನಿಗೂ ಈ ಕಾಶಿರಾಜನ ಪುತ್ರಿ ಅಂಬೆ, ಹಿರಿಯ ಪುತ್ರಿ ಆಕಿ ಅಂಬೆಗೂ ಶಲ್ಯರಾಜನಿಗೂ ಮೊದಲೇ ಸಹ ಒಂದು ಪ್ರೀತಿಯ ಅಂಕುರ ಆಗಿರ್ತತಿ. ಹಾಗಾಗಿ ಆ ಶಲ್ಯರಾಜನು ಬಂದಿರ್ತಾನೆ. ಅವನು ಬಂದಾಗ ಅವನನ್ನೇ ಒರೆಸ್ಬೇಕಂತಂದು ಅಂಬೆ ನಿರ್ಧಾರವನ್ನು ಮಾಡಿರ್ತಾಳೆ ಆಕಿ. ಯಾವಾಗ ಈ ಶಲ್ಯರಾಜನನ್ನು ಸೋಲಿಸ್ಬಿಡ್ತಾನೆ ಭೀಮ, ಎಲ್ಲಿ ಸ್ವಯಂವರ ಮಂಟಪದಲ್ಲಿ. ಆವಾಗ ಎಲ್ಲರೂ ಸೋತಾಗ ಶಲ್ಯರಾಜ ಎಲ್ಲ ಬಿದ್ದಾಗ ಅಂಬೆಗೆ ಸಿಟ್ಟು ಬಂದುಬಿಡ್ತದೆ. ಅವಾಗ ಅಂಬೆಗೆ ಸಿಟ್ಟು ಬಂದು ಆ ಭೀಷ್ಮನಿಗೆ ಮುಖಾಮುಖಿ ಆಗ್ತಾಳೆ ಅಂಬೆ. ನೀನು ನನ್ನ ಶಲ್ಯರಾಜನನ್ನು ಸೋಲಿಸಿಬಿಟ್ಟಲ್ಲ, ನಾನು ಅವನನ್ನೇ ಮದುವೆ ಆಗಬೇಕಂತಂದಿದ್ದೆ, ನೀನು ಶಲ್ಯರಾಜನನ್ನು ಸೋಲಿಸಿಬಿಟ್ಟೆ ಅಂತ ಹೇಳಿದಾಗ ಭೀಷ್ಮನಿಗೆ ಅವನಿಗೆ ಸಿಟ್ಟು ಬಂದುಬಿಡ್ತೈತಿ. ಇಲ್ಲಿ ಸ್ವಯಂವರ ಅಂತಂದರೆ ಮೊದಲೇ ಫಿಕ್ಸ್ ಆಗ್ತಕ್ಕಂಥದ್ದಲ್ಲ.
ಸ್ವಯಂವರ ಅಂತಂದರೆ ಅಲ್ಲಿಗೆ ಅನೇಕ ರಾಜರು ಬಂದಿರ್ತಾರೆ. ಅವರ ಒಂದು ಪಾಂಡಿತ್ಯದ ಮೇಲೆ, ಶೌರ್ಯದ ಮೇಲೆ, ಜಾಣ್ಮೆದ ಮೇಲೆ ಅವರಿಗೆ ಆ ಒಂದು ಸ್ವಯಂವರದಲ್ಲಿ ವಿವಾಹ ನಿಶ್ಚಯ ಆಗ್ತೈತಿ. ನೀನು ಹೆಂಗೆ ಅದನ್ನು ಮುಂಚೆನೇ ನೀನು ಅವನನ್ನು ಪ್ರೀತಿಸಿದ್ದೆ ಅಂತಕ್ಕಂಥದ್ದನ್ನು ಅವನು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಕಾಶಿರಾಜ ಅದಕ್ಕೆ ಕ್ಷಮೆಯನ್ನು ಕೋರ್ತಾನೆ, ಭೀಷ್ಮನ ಕ್ಷಮೆಯನ್ನು ಕಾಶಿರಾಜ ಕೋರ್ತಾನೆ. ಆವಾಗ ಭೀಷ್ಮ ಏನು ಹೇಳ್ತಾನೆ, ಆಯಿತು, ಈಗ ಅಂಬೆಯ ನಮಗೆ ಬೇಡ, ಯಾಕಂದರೆ ಆಕೆ ಶಲ್ಯರಾಜನನ್ನು ಪ್ರೀತಿಸಿದಾಳೆ, ಅವನ ಜೊತೆಗೇ ಆಕೆ ವಿವಾಹವನ್ನಾಗಲಿ, ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ಮಾತ್ರ ನಾನು ಹಸ್ತಿನಾಪುರದ ರಾಣಿಯನ್ನಾಗಿ ನಾನು ಸ್ವೀಕರಿಸ್ತೀವಿ ಅಂತಂದು ಅವರಿಬ್ಬರನ್ನು ಸ್ವೀಕರಿಸೋದಕ್ಕೆ ಅವನು ತಯಾರಾಗ್ತಾನೆ. ಇಲ್ಲಿಗೆ ನಾವು ಆ ಒಂದು ಇಂದಿನ ಸಂಚಿಕೆಯಲ್ಲಿ ಬಿಟ್ಟಿದ್ವಿ. ಈಗ ಮುಂದೆ ಏನಾಗುತ್ತೆ, ಆ ಹಸ್ತಿನಾಪುರಕ್ಕೆ ಅವರಿಬ್ಬರನ್ನು, ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಒಂದು ಕರ್ಕೊಂಡು ಹಸ್ತಿನಾಪುರಕ್ಕೆ ಸ್ವಯಂವರದಲ್ಲಿ ಗೆದ್ಕೊಂಡು ವಿಚಿತ್ರ ವೀರ್ಯನಿಗೆ ಆ ಒಂದು ವಿವಾಹ ನಿಶ್ಚಯಕ್ಕಾಗಿ, ವಿವಾಹ ಮಾಡಲಿಕ್ಕಾಗಿ ಹಸ್ತಿನಾಪುರಕ್ಕೆ ಅವ್ರನ್ನ ಕರ್ಕೊಂಡು ಭೀಷ್ಮ ಬರ್ತಾನೆ. ಭೀಷ್ಮ ಬಂದಾಗ ಅದ್ರ ಹಿಂದೆಲೇ ಅಂಬೆನೂ ಸಹ ಬರ್ತಾಳೆ. ಅಂಬೆನೂ ಸಹ ಬಂದು ಹಸ್ತಿನಾಪುರದ ಒಂದು ದರ್ಬಾರಿಗೆ, ರಾಜ ದರ್ಬಾರಿಗೆ ಬಂದು ಹೇಳ್ತಾಳೆ, ಭೀಷ್ಮನಿಗೆ ಹೇಳ್ತಾಳೆ, ಈಗ ನೀನು ಅವ್ರನ್ನೆಲ್ಲರನ್ನು ಸೋಲಿಸಿದೀಯಾ, ನೀನೇ ನನ್ನನ್ನು ಮದುವೆ ಆಗಬೇಕು. ಭೀಷ್ಮನಿಗೆ ಹೇಳ್ತಾಳೆ, ಈಗ ನೀನು ಅಲ್ಲಿ ಗೆದ್ಕೊಂಬಂದಿರೋದು, ಸ್ವಯಂವರ ಗೆದ್ದಿರೋದು ನೀನು. ಅಲ್ಲಿ ಶಲ್ಯರಾಜ ಏನಾಗ್ತಾನೆ ಅಂತಂದ್ರೆ, ಅಲ್ಲಿ ಶಲ್ಯರಾಜ ಸೋತೋಗ್ಬಿಡ್ತಾನೆ ಅಲ್ಲಿ ಭೀಷ್ಮನ ಎದುರು. ಇವನು ಭೀಷ್ಮ ಏನು ಮಾಡಿರ್ತಾನೆ, ಅಲ್ಲಿ ನೀನು ಶಲ್ಯನನ್ನೇ ಮದುವೆ ಆಗು, ನೀನು ಮೊದಲೇ ಪ್ರೀತಿಸಿದೀಯಾ ಅಂತಂದು ಹೇಳ್ತಾನೆ. ಆದರೆ ಅವನು ಶಲ್ಯರಾಜ ಏನು ಮಾಡ್ತಾನೆ, ಈಕೆಯನ್ನು ನಿರಾಕರಿಸ್ತಾನೆ. ಇನ್ನೊಬ್ಬರ ಎಂಜಲನ್ನು ನಾನು ಮುಟ್ಟಲ್ಲ ಅಂತ ಹೇಳ್ತಾನೆ. ಭೀಷ್ಮ ಬಿಟ್ಟದಾನ ಅಂತಂದ್ರೆ ನಾನು ಅದನ್ನ ಒಪ್ಪಲ್ಲ, ನೀನು ಅವನ ಹತ್ರನೇ ಹೋಗು, ಅವನೇ ಸ್ವಯಂವರ ಗೆದ್ದಾನಲ್ಲ, ಅವನ ಹತ್ರನೇ ಹೋಗಂತ ಶಲ್ಯರಾಜ ತಿರಸ್ಕಾರ ಮಾಡ್ತಾನೆ. ಆಕೆಗೆ ಸಿಟ್ಟು ಬಂದುಬಿಡ್ತದೆ ಅಂಬೆಗೆ. ಬಹಳ ದಿಟ್ಟ ಹೆಣ್ಮಗಳಾಕೆ ಅಂಬೆ. ಭೀಷ್ಮನ ಹಸ್ತಿನಾಪುರದ ಆಸ್ಥಾನಕ್ಕೆ ಬಂದು ಪಟ್ಟು ಹಿಡಿತಾಳೆ ಆಕೆ, ನೀನೇ ಮದುವೆ ಆಗಬೇಕು, ನೀನಲ್ಲಿ ಸ್ವಯಂವರದಾಗ ಗೆದ್ದಿರೋದು, ನೀನೇ ನನ್ನನ್ನು ಮದುವೆ ಆಗಬೇಕು ಅಂತಕ್ಕಂಥದ್ದು ಹೇಳ್ತಾಳೆ. ಆದರೆ ಇವನು ಒಪ್ಪಲ್ಲ, ಹೇಳ್ತಾನೆ, ದೇವಿ, ನಾನು ಆಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನೇ ಮಾಡಿದ್ದೀನಿ, ಅದು ಇಡೀ ಲೋಕಕ್ಕೆ ಗೊತ್ತಿದೆ, ಹಂಗಾಗಿ ದಯಮಾಡಿ ನನ್ನನ್ನು ಮನ್ನಿಸು, ನೀನು ಶಲ್ಯರಾಜನ ಜೊತೆಗೆ ಹೋಗು, ನಮ್ಮ ಒಂದು ಏನು ತೊಂದರೆ ಇಲ್ದಂಗೆ ನೀನು ಒಂದು ಮದುವೆ ಮಾಡ್ಕೋಬೋದು ಅಂತ ಹೇಳ್ತಾನೆ. ಆದರೂ ಆಕೆ ಒಪ್ಪಲ್ಲ, ಆಕೆ ಒಪ್ಪಲ್ಲ. ಆಕೆ ಅವಾಗ ಶಾಪ ಕೊಡ್ತಾಳೆ. ಯಾರು? ಅಂಬೆ, ನೀನು ಮರಣದ ಸಮಯದಲ್ಲಿ ಯಾತನೆ ಅನುಭವಿಸುತ್ತೀಯಾ? ಅವನು ಕೊನೆಗೆ ಭೀಷ್ಮ ಶರಶೈಯಲ್ಲಿ ಮಲಗಿದಾಗ ಯಾತನೆ ಅನುಭವಿಸ್ತಾನೆ. ಈ ಒಂದು ಇದರ ಪ್ರಭಾವ, ನೀನು ಮರಣದ ಸಮಯದಲ್ಲಿ ಯಾತನೆಯನ್ನು ಅನುಭವಿಸ್ತೀಯಾ ಅಂತ ಹೇಳ್ತಾಳೆ. ಹಂಗೆ ಅಂಬೆ ಮುಂದೆ ಪಾಂಚಾಲ ರಾಜ್ಯದಲ್ಲಿ ಶಿಖಂಡಿನಿಯಾಗಿ ಜನಿಸ್ತಾಳೆ. ಇವನ ಸಾವಿಗೆ ಕಾರಣ ಆಗ್ತಾಳೆ ಮುಂದೆ, ಅದು ಇನ್ನು ಮುಂದೆ ಬರುತ್ತದೆ. ಶಿಖಂಡಿ ಅಥವಾ ಶ್ರೀಖಂಡಿನಿ ಅಂತೀವಿ. ಅದು ಶಿಖಂಡಿ ಅಂದರೆ ಏನು ಅಂತಕ್ಕಂಥದ್ದು ಮುಂದೆ ಹೇಳ್ತೀನಿ ನಾನು. ಅದು ಭೀಷ್ಮನ ಅವಸಾನಕ್ಕೆ ಆಕೆನೇ ಕಾರಣ ಆಗ್ತಾಳೆ. ಶಿಖಂಡಿ ಅಂತಕ್ಕಂಥ ಮುಂದೆ ದ್ರುಪದನ ರಾಣಿಯ ಮಗಳಾಗಿ ಜನಿಸ್ತಾಳೆ ಆಕೆ. ಅವನು ಭೀಷ್ಮ ಹೇಳ್ತಾನೆ, ನನ್ನಿಂದ ನಿನಗೆ ನ್ಯಾಯ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಆ ಸ್ವಯಂವರದಲ್ಲಿ ಗೆದ್ದಿರೋದು ನಿಜ, ಆದರೆ ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಮಾತ್ರ ನಾನು ತಂದಿದ್ದೀನಿ. ಹಂಗಾಗಿ ಈಗ ನಿನಗೆ ಅನ್ಯಾಯ ಆಗೈತೆ ಅಂತ ಹೇಳ್ತಾಳೆ ಆಕೆ ಅಂಬೆ. ನಿನ್ನಿಂದ ನನಗೆ ಅನ್ಯಾಯ ಆಗಿದೆ, ಈ ಅನ್ಯಾಯಕ್ಕೆ ಯಾರು ನನಗೆ ಅನ್ಯಾಯಕ್ಕೆ ಯಾರು ನ್ಯಾಯವನ್ನು ಕೊಡಿಸ್ತಕ್ಕಂಥವ್ರು ಯಾರು ಅಂತ ಹೇಳ್ತಾಳೆ. ಅವಾಗ ಹೇಳ್ತಾನೆ ಅವನು, ಭೀಷ್ಮರ ಗುರು ಪರಶುರಾಮ, ಭಗವಾನ್ ಪರಶುರಾಮರು, ದೇವಿ, ನನ್ನ ಮೇಲೆ ಯುದ್ಧ ಮಾಡಿ ಸೋಲಿಸ್ತಕ್ಕಂಥ ಶಕ್ತಿ ಈ ಭೂಮಿಯ ಮೇಲೆ ಯಾರಿಗಾದರೂ ಇದ್ದರೆ ಅದು ನನ್ನ ಗುರು ಪರಶುರಾಮರಿಗೆ ಮಾತ್ರ. ನೀನು ನನ್ನಿಂದ ಅನ್ಯಾಯ ಆಗೈತೆ ಅಂತ ಹೇಳ್ತೀಯಲ್ಲ, ಹಂಗಾದರೆ ನೀನು ನನ್ನ ಗುರು ಪರಶುರಾಮರ ಹತ್ರ ಹೋಗು, ಅವರು ನಿನಗೆ ನ್ಯಾಯವನ್ನು ಕೊಡಿಸಬಲ್ಲರು. ನನ್ನ ಜೊತೆಗೆ ಯುದ್ಧ ಮಾಡೋ ತಾಕತ್ತು ಯಾರಿಗಾದರೂ ಇದ್ದರೆ ನನ್ನ ಗುರುಗಳಿಗೆ ಮಾತ್ರ ಈ ಒಂದು ಭೂಮಿಯ ಮೇಲೆ ಅಂತಕ್ಕಂಥದ್ದು ಭೀಷ್ಮ ಹೇಳ್ತಾನೆ. ನನಗೆ ಶಿಕ್ಷೆ ಕೊಡ್ತಕ್ಕಂಥ ಶಕ್ತಿ ಯಾರಿಗಾದಿದ್ದರೆ ಅದು ಪರಶುರಾಮರಿಗೆ ಮಾತ್ರ, ಗುರು ಪರಶುರಾಮರಿಗೆ ಮಾತ್ರ ಇದೆ. ಹಂಗಾಗಿ ನೀನು ಪರಶುರಾಮರ ಆಶ್ರಯ ಪಡೆ, ಅವ್ರು ಏನು ಹೇಳ್ತಾರೋ ಆ ರೀತಿ ಹೇಳು. ನಾನಂತ ಅನ್ಯಾಯ ಮಾಡಿಲ್ಲ, ಆದರೆ ಅನ್ಯಾಯ ಆಗೈತೆ ಅಂತ ನೀನು ಹೇಳ್ತಾ ಇದೀಯ, ಹಂಗಾಗಿ ನೀನು ಪರಶುರಾಮರ ಆಶ್ರಯ ಪಡಿ ಅಂತಕ್ಕಂಥದ್ದನ್ನು ಭೀಷ್ಮರು ಹೇಳಿ ಆಕೆನ ಕಳಿಸ್ತಾರೆ. ಆಕೆ ಅಂಬೆ ಬಿಡೋದಿಲ್ಲ, ಆಕೆ ಹೋಗ್ತಾಳೆ, ಪರಶುರಾಮರ ತಕ್ಕ ಹೋಗ್ತಾಳೆ. ಸೀದಾ ಪರಶುರಾಮರು ಎಲ್ಲಿದ್ದರೋ ಅಲ್ಲಿಗೆ ಹೋಗ್ತಾಳೆ. ಪರಶುರಾಮರ ಹತ್ರ ಹೋಗಿ ಭೇಟಿಯಾಗ್ತಾಳೆ. ಭೇಟಿಯಾಗಿ ಆ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಯಾರಿಂದ ಅಂತ ಹೇಳಲ್ಲ, ಈ ರೀತಿ ಅನ್ಯಾಯ ಆಗಿದೆ ನನಗೆ, ಒಬ್ಬರಿಂದ ಹಸ್ತಿನಾಪುರದಲ್ಲಿ ಒಬ್ಬರಿಂದ ನನಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಆಕೆ. ಆವಾಗ ಪರಶುರಾಮರು ಹೇಳ್ತಾರೆ, ನೋಡ್ರಿ,
21 ಬಾರಿ ಈ ಭೂಮಿಯ ಮೇಲೆ ನೀಚ ಮತ್ತು ಅನ್ಯಾಯದಲ್ಲಿ ತೊಡಗಿದ್ದ ಕ್ಷತ್ರಿಯರನ್ನು ನಾಶ ಮತ್ತು ಧ್ವಂಸ ಮಾಡಿದ್ದೇನೆ. ಅನೇಕ ಕ್ಷತ್ರಿಯರನ್ನು ನಾಶ ಮಾಡ್ತಾರೆ ಪರಶುರಾಮರು, ಕಥೆಗಳಲ್ಲಿ ಬರುತ್ತದೆ. ಅವ್ರು ಹೇಳ್ತಾರೆ 21 ಸಾರಿ ಅನೇಕ ಕ್ಷತ್ರಿಯ ರಾಜರನ್ನು ನಾನು ನಾಶ ಮಾಡಿದ್ದೀನಿ. ಎಂಥರನ್ನು ನಾಶ ಮಾಡೀನಿ ಅಂತಂದರೆ, ನೀಚ ಮತ್ತು ಅನ್ಯಾಯದಲ್ಲಿ ತೊಡಗಿದ್ದ. ಒಳ್ಳೆಯವ್ರನ್ನ ಯಾರನ್ನು ನಾಶ ಮಾಡಿಲ್ಲ ನಾನು. ನೀಚವಾಗಿರ್ತಕ್ಕಂಥ, ಅನ್ಯಾಯ ಮಾಡಿರ್ತಕ್ಕಂಥ, ಅನ್ಯಾಯದಲ್ಲಿ ನಡೀತಕ್ಕಂಥ ರಾಜರುಗಳನ್ನು ನಾನು ಈ ಭೂಮಿಯ ಮೇಲೆ ನಾಶ ಮಾಡಿದ್ದೀನಿ ನಾನು. ಆದರೆ ನಾಶ ಮಾಡಿದಂಗೆಲ್ಲ ಹುಡ್ತಾನೆ ಇದ್ದಾರೆ. ಅದೇ ಅವ್ರೇನಾದರೂ ಕಡಿಮೆ ಆಗಿದ್ದಾರಾ? ಇಲ್ಲ. ಈಗ ಕೆಟ್ಟವರೆಲ್ಲನೂ ಇದ್ದೇ ಇರ್ತಾರೆ. ಅವರು ಕೆಟ್ಟವರನ್ನು ಒಬ್ಬರು ಯಾರಾದರೂ ಸತ್ತೋದ್ರೆ ಅಂತಂದರೆ ಮತ್ತೆ ಕೆಟ್ಟವರು ಇದ್ದೇ ಇರ್ತಾರೆ. ನೋಡಿರಿ, ಪರಶುರಾಮರು ಹೇಳ್ತಾರೆ, ನೀರು ಹಾಕಿದರೆ ಮಾತ್ರ ಕಮಂಡಲದ ಗಾಳಿ ಹೋಗುತ್ತೆ. ವಿಜ್ಞಾನದಲ್ಲಿ ಬರುತ್ತೆ. ಯಾವುದೇ ಒಂದು ಒಂದೇ ಸಮಯದಲ್ಲಿ 2 ವಸ್ತು ಕ್ರಮಿಸಿದ ಒಂದು ಉದಾಹರಣೆ, ಒಂದು ಚೆಂಬಿನಲ್ಲಿ ಕಮಂಡಲದಲ್ಲಿ ಹಾಕಿದಾಗ ನಾವು ಅದು ಗಾಳಿ ಕಡೆಗೆ ಹೋದಾಗ ಮಾತ್ರ ನೀರು ತುಂಬುತ್ತೆ ಅಂತಕ್ಕಂಥದ್ದು. ಅಂದರೆ ಹಂಗೆ ಮನುಷ್ಯನ ಹೃದಯದಲ್ಲಿ ನ್ಯಾಯಸ್ಥಾಪನೆಯಿಂದ ಮಾತ್ರ ಅನ್ಯಾಯ ದೂರವಾಗುತ್ತೆ. ಈ ಅನ್ಯಾಯ ಅಂತಕ್ಕಂಥದ್ದು ಯಾರನ್ನೋ ಒಬ್ಬನ ಸಾಯಿಸೋದ್ರಿಂದ ಈಗ ಯುದ್ಧ ಆಗ್ತೈತಿ. ಆ ಯಾರೋ ಒಬ್ಬರನ್ನ ಸಾಯಿಸೋದ್ರಿಂದ ಈ ಅನ್ಯಾಯ ಅಂತಕ್ಕಂಥದ್ದು ನಿಲ್ಲೋದಿಲ್ಲ. ಮನುಷ್ಯನ ಹೃದಯದಲ್ಲಿ ನ್ಯಾಯಸ್ಥಾಪನೆಯನ್ನು ಮಾಡಬೇಕು. ನಾವು ಮನುಷ್ಯನ ಹೃದಯದಲ್ಲಿ ಒಳ್ಳೆಯತನವನ್ನು ಬಿತ್ತಬೇಕು. ಏನು ಮಾಡಬೇಕಂತಂದರೆ ಅದಕ್ಕೆ ಶಿಕ್ಷಣ ಕೊಡಬೇಕು. ಹಾಗಾಗಿ ಧರ್ಮ ಮತ್ತು ನ್ಯಾಯ ಸ್ಥಾಪನೆಗಾಗಿ ಯೋಗ್ಯ ವ್ಯಕ್ತಿಗಳಿಗೆ ವಿದ್ಯೆ ನೀಡುವ ಕಾರ್ಯದಲ್ಲಿ ತೊಡಗಿದ್ದೀನಿ ಅಂತ ಹೇಳ್ತಾರೆ. 21 ಬಾರಿ ನಾನು ಭೂಮಂಡಲದಲ್ಲಿ ಎಲ್ಲ ಅಧರ್ಮದ ರಾಜರನ್ನು, ಕ್ಷತ್ರಿಯರನ್ನು ನಾಶ ಮಾಡಿದೆ. ಆದ್ರೂ ಅಧರ್ಮ ಕೊನೆ ಆಗಿಲ್ಲ, ಅಧರ್ಮ ಇದೆ. ಅದಕ್ಕೆ ನಾನು ಕಂಡುಕೊಂಡದ್ದು ಏನಂತಂದರೆ, ಈ ರೀತಿ ನಾಶ ಮಾಡೋದಕ್ಕಿಂತನೂ ಅಂಥ ಜನಗಳ ಹೃದಯದಲ್ಲೇ ನಾವು ಧರ್ಮ ಮತ್ತು ನ್ಯಾಯವನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು. ಹಂಗಾಗಿ ನಾನು ಒಳ್ಳೆಯ ಶಿಷ್ಯರನ್ನು ನಾನು ತಯಾರು ಮಾಡ್ತಾಯಿದ್ದೀನಿ ಈಗ ಅಂತಕ್ಕಂಥದ್ದನ್ನು ಪರಶುರಾಮರು ಹೇಳ್ತಾರೆ. ಅಂಥ ಶಿಕ್ಷಣವನ್ನು ಕೊಡೋದಕ್ಕಾಗಿ, ಸಂಸ್ಕಾರವನ್ನು ಕೊಡೋದಕ್ಕಾಗಿ ನಾನು ಅನೇಕ ಶಿಷ್ಯರನ್ನು ನಾನು ತಯಾರು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಅಂಥ ಒಬ್ಬ ಸಂಸ್ಕಾರ ಶಿಕ್ಷಣ ನಾನು ಕೊಟ್ಟಿರ್ತಕ್ಕಂಥ ಸಂಸ್ಕಾರದಿಂದ ಒಬ್ಬ ಉನ್ನತ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಒಬ್ಬ ಶಿಷ್ಯ, ನನ್ನ ಶಿಷ್ಯ ಭೀಷ್ಮ ಅಂತಂದು ಹಸ್ತಿನಾಪುರದಲ್ಲಿದ್ದಾನೆ. ಪರಶುರಾಮರು ಹೇಳ್ತಾರೆ ನೋಡ್ರಿ, ಅಂಥ ಭೀಷ್ಮ ನನ್ನ ಒಬ್ಬ ಸಂಸ್ಕಾರವಂತ ಶಿಷ್ಯ. ಅಂಥ ಶಿಷ್ಯನಿಗೆ ನಾನು ಸಂಸ್ಕಾರವನ್ನು, ಶಿಕ್ಷಣವನ್ನು ಕೊಟ್ಟಿದ್ದೀನಿ. ಅವನು ನ್ಯಾಯ ಧರ್ಮ ಪಾಲನೆಯಲ್ಲಿ ಎತ್ತಿದ ಕೈ. ಅವನ ಹತ್ರ ಹೋಗಿ ನೀನು ಅಂತ ಹೇಳ್ತಾರೆ ಇವರು. ಯಾರು? ಪರಶುರಾಮರು. ಆಕೆಗೆ ಆಕಾಶನೇ ಮೇಲೆ ಬಿದ್ದಂಗೆ ಆಕತ್ತೆ. ಅವ್ರು ಭೀಷ್ಮ ಅಧರ್ಮ ಮಾಡಲ್ಲ ಅಂತ ಹೇಳ್ತಾರೆ. ಇವರು ಪರಶುರಾಮರು ಹೇಳ್ತಾರೆ, ಗುರುಗಳು ಅವನಲ್ಲಿ ಯಾವುದೇ ಒಂದು ಎಳ್ಕಾಳಷ್ಟು ದೋಷ ಇಲ್ಲ. ಆಕೆ ಬಂದಿರೋದು ಅವನ ಮೇಲೆ ಕಂಪ್ಲೇಂಟ್ ಹೇಳೋಕ್ಕೆ, ಭೀಷ್ಮನ ಮೇಲೆ ದೋಷ ಅಪರಾಧಿ ಅಂತ ಕಂಪ್ಲೇಂಟ್ ಹೇಳೋಕ್ಕೆ ಬಂದಿದ್ದಾಳೆ. ಆದರೆ ಇವ್ರು ನೋಡಿದ್ರೆ ಅವ್ರಿಗೆ ಅಲ್ಲಿ ಕಳಿಸ್ತದಾರೆ ಮತ್ತೆ. ನೋಡ್ರಿ, ಆಕೆ ಹೇಳ್ತಾಳೆ, ಅಂಬೆ ನಾಗ ಗರುಡನಿಗೆ ನ್ಯಾಯ ಕೊಡಬಲ್ಲದೆ. ಒಂದು ನಾಗರಾವಿಗೆ ಗರುಡ ನ್ಯಾಯ ಕೊಡ್ತತೇನು? ಆ ಗರುಡನ ಕೆಲಸನ ನಾಗರಾವನ್ನ ತಿಂತಕ್ಕಂಥದ್ದು. ಜಿಂಕೆಗೆ ಸಿಂಹ ನ್ಯಾಯ ಕೊಡಬಲ್ಲದೆ. ಆ ಒಂದು ಸಿಂಹದ ಒಂದು ಬೇಟೆ ಆಡ್ತಕ್ಕಂಥದ್ದೇ ಜಿಂಕೆಯನ್ನು. ಎಂಥ ಪರಿಸ್ಥಿತಿ ಆಯ್ತಲ್ಲ ಅಂತ ಹೇಳಾಕಿ. ನಾನು ಕಂಪ್ಲೇಂಟ್ ತಂದಿರೋದೇ ಈಗ ನನಗೆ ಅನ್ಯಾಯ ಆಗಿರೋದೇ ನಿಮ್ಮ ಶಿಷ್ಯ ಭೀಷ್ಮರಿಂದ. ನೀವು ಹೇಳ್ತೀರಿ ನೀವು ಅಲ್ಲೇ ಹೋಗಂತ ಹೇಳ್ತಾ ಇದ್ದೀರಿ. ನನ್ನ ಶಿಷ್ಯ ಭೀಷ್ಮನ ಹತ್ರ ನ್ಯಾಯ ಕೇಳಂತ ನೀವು ಹೇಳ್ತಾ ಇದ್ದೀರಿ. ನನಗೆ ಅನ್ಯಾಯ ಆಗಿರೋದೇ ನಿಮ್ಮ ಶಿಷ್ಯ ಭೀಷ್ಮನಿಂದ ಅಂತ ಹೇಳ್ತಾರೆ. ಅವ್ರು ಒಪ್ಪಕ್ಕೆ ತಯಾರಿಲ್ಲ ಅವ್ರು. ಯಾರು? ಪರಶುರಾಮರು. ನನ್ನ ಶಿಷ್ಯ ಅಂಥವನಲ್ಲ, ಅವನು ಅಧರ್ಮ ಮಾಡಲ್ಲ, ಅವನು ನ್ಯಾಯಯುತವಾಗೇ ನಡೀತಾನೆ. ಅವನು ಧರ್ಮ ಅಂತಂದರೆ ಎತ್ತಿದ ಕೈ, ಸತ್ಯಕ್ಕೆ ಅವನು ಎತ್ತಿದ ಕೈ ಅಂತಕ್ಕಂಥದ್ದು ಎಲ್ಲ ಹೇಳ್ತಾರೆ ಇವರು. ಆದರೆ ಆಕೆ ಹೇಳ್ತಾಳೆ, ನಿಮ್ಮ ಶಿಷ್ಯನಿಂದನೇ ನನಗೆ ಅನ್ಯಾಯ ಆಗಿರೋದು. ನೋಡಿರಿ, ಸಮಾಜದಲ್ಲಿ ಪ್ರಬಲರಿಂದ ದುರ್ಬಲರಾದವರಿಗೆ ನ್ಯಾಯ ಮರೀಚಿಕೆ ಅಂತಕ್ಕಂಥದ್ದು ಈಗಲೂ ಇದೆ, ಹಿಂದೆನೂ ಇತ್ತು. ಈಗಲೂ ನಾವು ನೋಡ್ತಾ ಇದ್ದೀವಿ. ಪ್ರಬಲರಾಗಿರ್ತಕ್ಕಂಥವ್ರು ಎಂತೆಂಥ ಕೇಸುಗಳಲ್ಲಿ ನುಸುಳಿ ಆರಾಮಾಗಿ ಮನೆಗಿರ್ತಕ್ಕಂಥದ್ದನ್ನು ನೋಡ್ತೀವಿ ನಾವು ಈಗ ಆಧುನಿಕ ಕಾಲದಲ್ಲಿ ಸಹ. ಹಿಂದೆನೂ ಸಹ ಅಂಥವಿದ್ದು ಅಂತಕ್ಕಂಥದ್ದನ್ನು ಆಕೆ ಎತ್ತಿ ತೋರಿಸ್ತಾಳೆ. ನೋಡಿರಿ, ಇಲ್ಲಿ ಅಂಬೆಯನ್ನು ನೋಡಿದಾಗ ನಾವು 5000 ವರ್ಷಗಳಿಂದಲೇ ಒಬ್ಬ ಸ್ತ್ರೀ ಇಂಥ ಒಂದು ದಿಟ್ಟತನದಿಂದ, ಎದೆಗಾರಿಕೆಯಿಂದ ಪ್ರಶ್ನಿಸ್ತಕ್ಕಂಥ ಮನೋಭಾವ ಬೆಳೆಸ್ಕೊಂಡಿದ್ದಾಳಲ್ಲ, ಅದಕ್ಕೆ ನಾವು ಮೆಚ್ಚಬೇಕಾಗಿದೆ. ಇವತ್ತು ಸ್ತ್ರೀಯರು ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವ ಕಡಿಮೆ ಇದೆ. ಅಂದರೆ ಸಮಾಜದಲ್ಲಿ ಏನಾದರೂ ತೊಂದರೆ ಆದಾಗ ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವ. ಆದರೆ ಅವತ್ತಿನ ಕಾಲದಲ್ಲೇ ಸಹ ಈ ಅಂಬೆ ಅಂತಕ್ಕಂಥ ಒಬ್ಬ ಸ್ತ್ರೀ ಆ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಎದೆಗಾರಿಕೆ ಇತ್ತು ಅಂತಂದರೆ
ಅದನ್ನು ನಾವು ಬಹಳ ಮೆಚ್ಚಬೇಕಾಗಿರ್ತಕ್ಕಂಥ ಸಂಗತಿ. ಇಷ್ಟು ಇದು ಅಂಬೆಯ ಬಗ್ಗೆ ಮುಂದೆ ಬರ್ತದೆ. ಈಗ ಮುಂದಿನ ಸನ್ನಿವೇಶ, ಬೇರೆ ಸನ್ನಿವೇಶ ಏನಾಗುತ್ತಂದರೆ, ಇಲ್ಲಿ ಆ ಒಂದು ಅಂಬಿಕಾ ಮತ್ತು ಅಂಬಾಲಿಕೆಯನ್ನು ಆ ಭೀಷ್ಮನು ಹಸ್ತಿನಾಪುರಕ್ಕೆ ಕರ್ಕೊಂಬಂದುಬಿಟ್ಟಿರ್ತಾನೆ. ಕರ್ಕೊಂಬಂದ ನಂತರ ಇವನಿಗೆ ವಿಚಿತ್ರ ವೀರ್ಯನಿಗೆ ಫಸ್ಟು ಪಟ್ಟಾಭಿಷೇಕ ಮಾಡಬೇಕು. ಆ ಪಟ್ಟಾಭಿಷೇಕ ಮಾಡ್ತಾರೆ ಅವನಿಗೆ, ವಿಚಿತ್ರ ವೀರ್ಯನಿಗೆ. ಅವರ ಒಂದು ಕುರುವಂಶದ ಒಂದು ದೌರ್ಭಾಗ್ಯನ ಏನೋ ನೋಡ್ರಿ. ಅದಕ್ಕಿಂತ ಮುಂಚೆ ಅವರ ಅಣ್ಣ ಚಿತ್ರಾಂಗದ ಅಂತಕ್ಕಂಥ ಅಕಾಲ ಮರಣ ಹೊಂದಿದ್ದ ಅಂತಂದು ಹೇಳಿದ್ವಿ ನಾವು. ಈ ಒಂದು ರಾಜ್ಯಾಭಿಷೇಕದ ನಂತರ ಇವನು ಏನಾಗ್ತಾನೆ, ಇವನು ವಿಚಿತ್ರ ವೀರ್ಯ ಅಂತಕ್ಕಂಥವನು ಮರಣವನ್ನು ಹೊಂತಾನೆ. ಅಕಾಲ ಮರಣ ಅಂದರೆ ಇವನು ಸಹ ಅಕಾಲ ಮರಣವನ್ನು ಹೊಂದಿಬಿಡ್ತಾನೆ. ಇವನು ಈ ವಿಚಿತ್ರ ವೀರ್ಯನಿಗೆ ಇಬ್ಬರನ್ನು ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ತಂದಿದ್ದಾರೆ, ಮದುವೆ ಮಾಡೋದಕ್ಕಂತ ತಂದಿದ್ದಾರೆ. ರಾಜ್ಯಾಭಿಷೇಕದ ನಂತರ ವಿಧಿವತ್ತಾಗಿ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಆ ಒಂದು ವಿಚಿತ್ರ ವೀರ್ಯ ಮರಣ ಹೊಂತಾನೆ. ಶೋಕ ಸಾಗರದಲ್ಲಿ ಅಂಬಿಕೆ ಅಂಬಾಲಿಕೆಯರು ತೇಲ್ತಾರೆ ನೋಡ್ರಿ. ಅವರಿಗೆ ಆಕಾಶನೇ ಮೇಲೆ ಬಿದ್ದಂಗೆ ಆಗಿಬಿಡ್ತೈತಿ. ಯಾಕಂದರೆ ಹಸ್ತಿನಾಪುರದ ಒಂದು ರಾಜ, ಅವತ್ತಿನ ಕಾಲಕ್ಕೆ ಹಸ್ತಿನಾಪುರ ಸಾಮ್ರಾಜ್ಯ, ರಾಜ್ಯನೇ ಬೇರೆ ಸಾಮ್ರಾಜ್ಯನೇ ಬೇರೆ. ಈ ಕಾಶಿ ಗಾಂಧಾರ ಇವೆಲ್ಲ ರಾಜ್ಯಗಳು. ಸಾಮ್ರಾಜ್ಯ ಅಂದರೆ ದೊಡ್ಡ ಮಟ್ಟಕ್ಕೆ ಇರ್ತಕ್ಕಂಥದ್ದು. ಆ ಒಂದು ಹಸ್ತಿನಾಪುರದ ರಾಣಿಯರಾಗ್ತೀವಿ ಅಂತಕ್ಕಂಥದ್ದು ಅವತ್ತು ದೊಡ್ಡ ಹೆಚ್ಚುಗಾರಿಕೆ ಅವರಿಗೆ, ರಾಣಿಯರಿಗೆ. ಅಂಥ ಭಾಳ ಸಂತೋಷದಿಂದ ಅವರು ಹಸ್ತಿನಾಪುರಕ್ಕೆ ಬಂದಾಗ ಈ ವಿಚಿತ್ರ ವೀರ್ಯ ರಕ್ತಕಾರಿ ಮರಣವನ್ನು ಅಪ್ಪಿಬಿಡ್ತಾನೆ. ರಾಜ್ಯಾಭಿಷೇಕ ನಡೀತಾನೆ ಇರ್ತತಿನ, ಅವಾಗಲೇ ಮರಣ ಹೊಂದ್ಬಿಡ್ತಾನೆ. ಅವರಿಗೆ ಬಹಳ ಶೋಕ ಆಗುತ್ತೆ, ಎಂಥವ್ರಿಗೆ ಸಹ ಶೋಕ ಆಗ್ತಾ ಇರ್ತಕ್ಕಂಥದ್ದು. ಆಗ ಅವರ ಅತ್ತೆ ಸತ್ಯವತಿ ಅವ್ರಿಗೆ ಸಮಾಧಾನ ಮಾಡ್ತಾಳೆ. ಸತ್ಯವತಿ ದೇವಿ ಅಂತಕ್ಕಂಥದ್ದು ಅತ್ತೆ, ಅವರತ್ತೆ ಸಮಾಧಾನ, ವಿಚಿತ್ರ ವೀರ್ಯನ ಅಮ್ಮ ಸಮಾಧಾನ ಮಾಡ್ತಾಳೆ. ನಾನು ಸಹ ವಿಧವೆನೇ ಅಂತ ಹೇಳ್ತಾಳೆ ಆಕೆ. ಯಾಕಂದರೆ ಆಗ ಆ ಗಂಡ ತೀರ್ಕೊಂಡಿದ್ದಲೆ. ಅವಾಗ ಯಾರು, ಭೀಷ್ಮನ ತಂದೆ ತೀರ್ಕೊಂಡಿದ್ರು ಅಷ್ಟೊತ್ತಿಗಲೆ. ನಾನು ಸಹ ವಿಧವೆನೇ, ನನಗೂ ಸಹ ಆ ಒಂದು ವಿಧವೆಯ ಒಂದು ವಿಧವೆ ಅನುಭವಿಸ್ತಕ್ಕಂಥ ನೋವು ಸಂಕಟ ಎಲ್ಲ ಗೊತ್ತಿದೆ. ಒಂದು ಸಮಾಧಾನ ಪಟ್ಕೊಳ್ರಿ ಅಂತ ಎಲ್ಲ ಸಮಾಧಾನ ಮಾಡ್ತಾಳೆ ಆಕೆ. ಆದರೆ ಅವ್ರು ಹೇಳ್ತಾರೆ ನೋಡ್ರಿ, ಅಂಬಿಕೆ ಅಂಬಾಲಿಕೆಯರು, ನೀವು ಸಂಸಾರ ಸುಖವನ್ನು ಅನುಭವಿಸಿದಿರಿ, ಸಂತಾನ ಭಾಗ್ಯವನ್ನು ಅನುಭವಿಸಿದಿರಿ. ಆದರೆ ನಮಗೆ ಅವೆರಡೂ ಇಲ್ಲಲ್ಲ. ನಾವು ಸಂಸಾರ ಅಂತಕ್ಕಂಥದ್ದೇ ಕಂಡಿಲ್ಲ, ಸಂತಾನ ಭಾಗ್ಯನೂ ನಮಗಿಲ್ಲ. ಏನು ವೈಭೋಗ ಐತೆ ನಮಗೆ ಹಸ್ತಿನಾಪುರದಲ್ಲಿ, ಏನು ವೈಭೋಗ ಇದ್ದರೂ ಸಹ ಏನು ಮಾಡಬೇಕು ನಾವು ಅಂತ ಹೇಳ್ತಾರೆ ಅವರು. ಆಗ ಹೇಳ್ತಾಳೆ ಸತ್ಯವತಿ ದೇವಿ, ರಾಜಮಾತೆ ಆಕಿ, ಹಸ್ತಿನಾಪುರದ ರಾಜಮಾತೆ, ನೀವೇನು ಯಾವುದೇ ರೀತಿಯಿಂದ ಚಿಂತೆ ಮಾಡಬೇಡ್ರಿ, ಈಗಲೂ ಸಹ ನಿಮ್ಮ ಮಕ್ಕಳೇ ರಾಜ್ಯದ ರಾಜರು ಅಂತ ಹೇಳ್ತಾಳೆ. ಆ ಸತ್ಯವತಿ ದೇವಿಗೆ ಒಂದು ದೊಡ್ಡ ಮಹತ್ವಾಕಾಂಕ್ಷೆ. ಆ ಭೀಷ್ಮನನ್ನು ಹಂಗಾಗಿ ಆಕೆ ರಾಜನನ್ನಾಗಿ ಮಾಡಲಿಲ್ಲ, ತನ್ನ ಮಕ್ಕಳೇ ರಾಜರಾಗಬೇಕಂತಂದು. ಕೊನೆಗೆ ಮಕ್ಕಳಿಬ್ಬರೂ ಸತ್ತೋಗ್ಬಿಟ್ರು. ಕೊನೆಗೆ ಮೊಮ್ಮಕ್ಕಳನ್ನ ರಾಜರು ಮಾಡ್ಬೇಕಂತ ಆಕೆ. ಈಗಲೂ ಆಕೆ ಹೇಳ್ತಾಳೆ, ನಿಮ್ಮ ಮಕ್ಕಳೇ ರಾಜ್ಯದ ರಾಜರು ಅಂತ ಹೇಳ್ತಾಳೆ. ಹೆಂಗೆ? ನಿಯೋಗದ ಮೂಲಕ. ಏನು ನಿಯೋಗ? ಒಬ್ಬ ವ್ಯಕ್ತಿಯ, ಅಂದರೆ ಒಬ್ಬ ರಾಜ ಅಥವಾ ಚಕ್ರವರ್ತಿ, ಒಬ್ಬ ವ್ಯಕ್ತಿಯ ಮೃತ್ಯುವಿನಿಂದಾಗಿ ಉತ್ತರಾಧಿಕಾರಿ ಇಲ್ಲದಿದ್ದರೆ ಯಾರಾದರೂ ತಪಸ್ವಿ ಋಷಿಯ ಮೂಲಕ ಪುತ್ರ ಪ್ರಾಪ್ತಿಯಾಗಲು ಸಾಧ್ಯ. ಇದು ನಿಯೋಗ. ಅದು ಆ ಕಾಲದಲ್ಲಿ ಧರ್ಮಸಮ್ಮತವಾಗಿರ್ತಕ್ಕಂಥ ಒಂದು ಪದ್ಧತಿ. ಒಬ್ಬ ರಾಜ ಆಗಿರ್ತಾನೆ, ಅವನು ಯಾವುದೋ ಕಾರಣದಿಂದ ಅಕಾಲ ಮೃತ್ಯು ಆಗ್ತದೆ, ರಾಣಿಯರಿಗೆ ಮಕ್ಕಳಾಗಿರಲ್ಲ. ಆ ಸಮಯದಲ್ಲಿ ಯಾವುದಾದ್ರೂ ಒಬ್ಬ ತಪಸ್ವಿ ವ್ಯಕ್ತಿಯ ಮೂಲಕ, ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ತಪಸ್ವಿ ವ್ಯಕ್ತಿಯ ಮೂಲಕ ಪುತ್ರ ಸಂತಾನವನ್ನು ಪಡೆದು ಅವರನ್ನು ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಕ್ಕಂಥದ್ದು ನಿಯೋಗ ಪದ್ಧತಿ ಅಂತಕ್ಕಂಥದ್ದು ಆಗಿನ ಕಾಲದಲ್ಲಿ ಸಮ್ಮತವಾಗಿರ್ತಕ್ಕಂಥ ಒಂದು ಪದ್ಧತಿ. ಕೆಲವೊಂದು ಪದ್ಧತಿಗಳು ಆಯಾ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತಾ ಇರ್ತವೆ. ತಪಸ್ವಿ ದೇವಪುತ್ರ ವೇದವ್ಯಾಸರಿಗೆ ನಾನು ಆಲ್ರೆಡಿ ಆಮಂತ್ರಣ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಆಕೆ. ಯಾರು? ಸತ್ಯವತಿ ದೇವಿ. ವೇದವ್ಯಾಸರೇನು ಈಗ ಮಹಾಭಾರತವನ್ನು ಬರೆದಿರತಕ್ಕಂಥ ಕರ್ತೃ ಅಂತ ಹೇಳ್ತೀವಲ್ಲ ನಾವು, ವೇದವ್ಯಾಸರು, ಅವರು ಒಂದು ಕಾಲದಲ್ಲಿ ಈ ಒಂದು ಸತ್ಯವತಿ ದೇವಿಯ ಪುತ್ರರವರು, ಪರಾಶರ ಮುನಿ ಮತ್ತು ಸತ್ಯವತಿ ದೇವಿಯ ಪುತ್ರರವರು.
ಗಂಗಾ ನದಿಯ ತಡದಲ್ಲಿ ಇವರಿಬ್ಬರ ಸಮಾಗಮದಿಂದ ಹುಟ್ಟಿರ್ತಕ್ಕಂಥವ್ರು ವೇದವ್ಯಾಸರು, ಗಂಗಾ ನದಿಯ ಒಂದು ದ್ವೀಪದಲ್ಲಿ. ಹಂಗಾಗಿ ಅವ್ರನ್ನ ದ್ವೈಪಾಯನ ಅಂತಂದು ಅವ್ರ ಹೆಸರು ಕರೀತಾರೆ ವೇದವ್ಯಾಸರನ್ನು. ಅವರು ಕರ್ರಗಿರೋದ್ರಿಂದ ಕೃಷ್ಣ ಅಂತ ಸಹ ಅವ್ರ ಹೆಸರು ಕರೀತಾರಂತೆ. ಆಮೇಲೆ ವೇದವ್ಯಾಸ, ಇವ್ರಿಗೆ 3 ಹೆಸರುಗಳು. ಅವರು ಸತ್ಯವತಿಯ ತಪಸ್ವಿ ಪುತ್ರ. ಇವರು ಋಷಿಗಳಾಗಿರೋದ್ರಿಂದ ನನ್ನ ತಪಸ್ವಿ ಪುತ್ರ ಇದ್ದಾನೆ, ಅವ್ರಿಗೆ ನಾನು ಹೇಳಿ ಕಳಿಸಿದ್ದೀನಿ, ಅವ್ರ ಹತ್ರ ನಿಯೋಗವನ್ನು ಮಾಡಿಕೊಳ್ಳ್ರಿ, ಪುತ್ರ ಸಂತಾನ ಆಗುತ್ತೆ. ಆಗ ಪುತ್ರ ಸಂತಾನ ಆದಾಗ ಆ ಸಂತಾನವೇ ನಮ್ಮ ರಾಜ್ಯದ ರಾಜರನಿಗೆ ಆಗ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಆವಾಗ ಅಂಬಿಕೆ ಅಂಬಾಲಿಕೆ ಹೇಳ್ತಾರೆ, ನಮ್ಮ ಒಪ್ಪಿಗೆಯನ್ನು ಕೇಳಿದಿರ ನೀವು? ನಮ್ಮ ಒಪ್ಪಿಗೆ ಇಲ್ಲದರೆ ಹೆಂಗೆ ನಿಯೋಗವನ್ನು ಮಾಡ್ತೀರಿ ನೀವು? ನಮ್ಮ ಒಪ್ಪಿಗೆಗೆ ಕೇಳಿಲ್ಲಲ್ಲ ನೀವು ಅಂತ ಹೇಳಿದಾಗ ಕೇಳ್ತಾಳೆ, ಸಿಂಹಾಸನದ ಹಿತದೃಷ್ಟಿಯಿಂದ ಇದು ಅನಿವಾರ್ಯ. ನಾನು ರಾಜಮಾತೆ, ನಾನು ಆರ್ಡ್ರ್ ಮಾಡಿದ ಮೇಲೆ ಮುಗಿದೋತು. ಅವಾಗೆಲ್ಲ ರಾಜಾಜ್ಞೀತಿಗಳಲ್ಲ, ಅದು ಒಳ್ಳೇದ ಕೆಟ್ಟದ ಕೇಳೋಂಗಿಲ್ಲ, ಯಾರು ಪ್ರಶ್ನೆ ಮಾಡೋಂಗಿಲ್ಲ. ರಾಜಾಜ್ಞೆ ಅಂದ್ರೆ ಹಂಗವು. ಸಿಂಹಾಸನದ ಹಿತದೃಷ್ಟಿಯಿಂದ ಇದು ಮುಖ್ಯ ನಿಯೋಗ. ಈಗ ನಮ್ಮಲ್ಲೀಗ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಇಲ್ಲ, ಕುರುವಂಶದವನ್ನು ಮುಂದುವರಿಸಬೇಕಾಗಿದೆ, ಹಸ್ತಿನಾಪುರದ ರಾಜರಾಗಬೇಕಾಗಿದೆ. ಹಂಗಾಗಿ ಈ ಒಂದು ಸಿಂಹಾಸನದ ದೃಷ್ಟಿಯಿಂದ ನಿಯೋಗವನ್ನು ನೀವು ಹೊಂದಲೇಬೇಕು. ಹಂಗಾಗಿ ನಾನು ವೇದವ್ಯಾಸರಿಗೆ ಆಮಂತ್ರಣವನ್ನು ಕೊಟ್ಟಿದ್ದೀನಿ, ಅವರು ಬರ್ತಾರೆ. ಆನಂತರ ಪುತ್ರ ಸಂತಾನ ಆದಾಗ ನಿಮ್ಮ ಮಕ್ಕಳೇ ಈ ಒಂದು ಹಸ್ತಿನಾಪುರದ ರಾಜರು ಆಗ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಈಗಲೂ ಸಹ ನೀವು ರಾಣಿಯರೇ, ನೀವು ರಾಣಿಯರೇ ಅಂತಂದು ಹೇಳ್ತಾಳೆ ಅವರಿಗೆ, ಯಾರು ಸತ್ಯವತಿ ದೇವಿ. ಮುಂದೆ ಅಂಬಿಕಾ ವೇದವ್ಯಾಸರ ನಿಯೋಗದಿಂದ ಧೃತರಾಷ್ಟ್ರ ಹುಟ್ಟುತ್ತಾನೆ. ಅಂಬಾಲಿಕೆ ವೇದವ್ಯಾಸರ ನಿಯೋಗದಿಂದ ಪಾಂಡು ಅಂತಕ್ಕಂಥವನು ಹುಟ್ಟುತ್ತಾನೆ. ಇನ್ನೊಂದು ಸರಿ ಸತ್ಯವತಿ ದೇವಿ ಇನ್ನೊಂದು ಸರಿ ಹೋಗ್ರಿ ಅಂತ ಅಂಬಿಕಾಗೆ ಹೇಳ್ತಾಳೆ. ಯಾರ ಹತ್ರ? ವೇದವ್ಯಾಸರ ಹತ್ರ. ಅವ್ರು ಹೋಗಲ್ಲ, ತನ್ನ ದಾಸಿಯಾಗಿರ್ತಕ್ಕಂಥ ಪರಾಶ್ರಮಿ ಅಂತ ಆಕಿನ ಕಳಿಸ್ತಾರೆ ಅವರು. ಆ ಪರಾಶ್ರಮಿ ಅಂತಕ್ಕಂಥ ಒಬ್ಬ ದಾಸಿ, ಆ ದಾಸಿ ವೇದವ್ಯಾಸರ ನಿಯೋಗದಿಂದ ವಿದುರ ಅಂತಕ್ಕಂಥವನು ಹುಟ್ಟುತ್ತಾನೆ. ಇವರು 3 ಹುಡ್ತಾರೆ. ಇದಕ್ಕೊಂದು ಚಿಕ್ಕ ಕತೆ ಇದೆ, ಇದರಲ್ಲಿ ಧಾರಾವಾಹಿಯಲ್ಲೇನಿಲ್ಲ, ಅದನ್ನು ಒಂದು ಸ್ವಲ್ಪ ಹೇಳ್ತೀನಿ. ಈ ಅಂಬಿಕಾ ವೇದವ್ಯಾಸರ ನಿಯೋಗ ಹೋದಾಗ ಆಕಿ ಕಣ್ಣು ಮುಚ್ಕೊಂಡು ಅವ್ರ ಹತ್ರ ನಿಯೋಗವನ್ನು ಹೊಂದ್ತಾಳೆ. ಹಂಗಾಗಿ ಮಗ ಕುರುಡನಾಗಿ ಹುಡ್ತಾನೆ, ಧೃತರಾಷ್ಟ್ರ ಅಂತಕ್ಕಂಥದ್ದು. ಅಂಬಾಲಿಕಾ ಬಹಳ ಹೆದರ್ಕೊಂಡು ಅವ್ರ ಹತ್ರ ನಿಯೋಗವನ್ನು ಹೊಂದ್ತಾಳೆ. ಹಂಗಾಗಿ ಪಾಂಡುಕುಮಾರ ಅಂತ ಧೈರ್ಯವಂತ ಕುಮಾರ ಆಗಲ್ಲ ಅವನು ಮುಂದೆ. ಈ ದಾಸಿ ಇರ್ತಾಳಲ್ಲ ಪರಾಶ್ರಮಿ, ಬಹಳ ಭಕ್ತಿಯಿಂದ ಆ ಒಂದು ವೇದವ್ಯಾಸರ ನಿಯೋಗವನ್ನು ಹೊಂದ್ತಾಳೆ. ಹಂಗಾಗಿ ಆಕೆಗೆ ಬಹಳ ವಿದ್ಯಾವಂತ ಸುಗುಣವಂತನಾಗಿರ್ತಕ್ಕಂಥ ಮಗ ವಿದುರ ಅಂತಕ್ಕಂಥವನು ಹುಟ್ಟುತ್ತಾನೆ ಅಂತಕ್ಕಂಥದ್ದು. ಇವತ್ತಿಗೂ ಸಹ ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಿದಾಗ ಇವತ್ತಿಗೂ ಸಹ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ಒಳ್ಳೆಯ ಯೋಚನೆಗಳನ್ನೇ ಮಾಡಿರಿ ಅಂತ ಹೇಳ್ತಾರೆ. ಒಳ್ಳೆಯ ವಿಚಾರ, ಇಂಥ ಸತ್ಸಂಗಗಳನ್ನು ಕೇಳ್ರಿ. ಯಾಕಂದರೆ ಅವರ ಮನಸ್ಸು ಹೆಂಗೆ ಯೋಚನೆ ಮಾಡ್ತತ್ತೆ ಹಂಗೆ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಅದು ಉಪಯೋಗ ಆಗ್ತದೆ. ನಾವು ಅಭಿಮನ್ಯುವನ ಕಥೆಯನ್ನು ಕೇಳಿ ಮುಂದೆ ಮಹಾಭಾರತದಲ್ಲಿ ಬರ್ತದೆ. ಚಕ್ರವ್ಯೂಹ ಬೇಯಿಸ್ತಕ್ಕಂಥದ್ದು ಕೃಷ್ಣ ಹೇಳ್ತಾ ಇರ್ತಾನೆ ಗಾಡಿಯಲ್ಲಿ ಹೋಗುವಾಗ ಇದರ ರಥದಲ್ಲಿ. ಅದು ಹೂ ಅಂತ ಇರ್ತದೆ ಮಗು, ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾನೆ ಅವನು. ಯಾಕಂದರೆ ಪೂರ್ತಿ ಅದು ಕಂಟಿನ್ಯೂ ಆಗಿದ್ದರೆ ಅಲ್ಲಿ ಮಹಾಭಾರತ ಕಂಪ್ಲೀಟ್ ಆಗಲ್ಲ ಅಲ್ಲಿ. ಹಂಗಾಗಿ ಅಂದರೆ ಇವತ್ತಿಗೂ ಸಹ ಇದನ್ನು ನಾವು ಯೋಚನೆ ಮಾಡಿದಾಗ ಈ ಸತ್ಯ ಇವತ್ತಿಗೂ ಸಹ ಸತ್ಯ. ಇವತ್ತು ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಮಕ್ಳು ಒಳ್ಳೆಯ ವಿಚಾರಗಳನ್ನಷ್ಟೇ ಕೇಳಬೇಕು, ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಸಹ ಅವರು ಯೋಚನೆ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಇವತ್ತಿಗೂ ಸಹ ನೋಡ್ತಾ ಇದ್ದೀವಿ. ಹಂಗೆ ಇವು 3 ಮಕ್ಕಳ ಜನನವನ್ನು ಆಗುತ್ತೆ. ಆ ಜನನ ಆದಾಗ ಒಬ್ಬ ಮಗ ಕುರುಡ ಆಗಿಬಿಟ್ನಲ್ಲ ಅಂತಕ್ಕಂಥದ್ದು ಸತ್ಯವತಿ ದೇವಿಗೆ ಮತ್ತೆ ಚಿಂತೆ. ಈಕೆ ಯಾವಾಗಲೂ ಚಿಂತೆನೇ ಕಂಟಿನ್ಯೂ, ಮೊದಲಿಂದನೂ ಚಿಂತೆಯಲ್ಲೇ ಬಂದುಬಿಟ್ಲಿ ಈಕೆ. ಆಗ ಭೀಷ್ಮ ಹೇಳ್ತಾನೆ, ನಿರೀಕ್ಷೆಯಿಂದ ಮನಸ್ಸು ದುರ್ಬಲ ಆಗ್ತತೆ ದೇವಿ, ಅದನ್ನು ತಡ್ಕೊಳ್ರಿ, ಎಲ್ಲದಕ್ಕೂ ಪರಿಹಾರ ಇದೆ ಮುಂದೆ. ನಾವು ನಿರೀಕ್ಷೆ ಮಾಡ್ತೀವಿ, ಹಿಂಗೆ ಆಗಬೇಕಂತ ನಿರೀಕ್ಷೆ ಮಾಡ್ತೀವಿ, ಆದರೆ ಆಗಲ್ಲ. ವರ್ತಮಾನ ಮಾತ್ರ ನಮ್ಮ ಕೈಯಲ್ಲಿದೆ, ಭೂತನೂ ನಮ್ಮ ಕೈಯಲ್ಲಿಲ್ಲ, ಭವಿಷ್ಯನೂ ನಮ್ಮ ಕೈಯಲ್ಲಿ ಇಲ್ಲ. ಹಂಗಾಗಿ ನಿರೀಕ್ಷೆಯನ್ನು ಮಾಡೋದು ಬೇಡ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮುಂದಿನ ಸನ್ನಿವೇಶ, ಈಗ ಅಂಬೆ ಪರಶುರಾಮ ಹತ್ರ ಬಂದ್ಲ ಅಂತ ಹೇಳಿದ್ನಲ್ಲ, ಪರಶುರಾಮ ಹತ್ರ ಬರ್ತಾಳಲ್ಲ. ಈಗ ಭೀಷ್ಮನನ್ನೇ ನ್ಯಾಯವಾದಿಯನ್ನಾಗಿ ಸೂಚಿಸ್ತಾರೆ ಯಾರು? ಪರಶುರಾಮರು. ಆಗ ಹೇಳ್ತಾಳಲ್ಲ ಆಕೆ, ಅಂಥ ಆ ಒಂದು
ಜಿಂಕೆಗೆ ಸಿಂಹದ ನ್ಯಾಯ ಕೊಡ್ತಾರೇನೋ ಅಂತಕ್ಕಂಥದ್ದು ಹೇಳ್ತಾಳೆ ಆಕೆ. ಅವಾಗ ಹೇಳ್ತಾಳೆ, ಆದರೂ ಒಪ್ಪಲ್ಲ ಪರಶುರಾಮರು, ನನ್ನ ಶಿಷ್ಯ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಿಂದೆ ಏನೋ ತಪ್ಪಿರ್ತದೆ ಹೋಗು ಅಂತಂದು ಅವ್ರು ಹೋಗಿ ಒಳಗೆ ಹೋಗ್ಬಿಡ್ತಾರೆ, ಅವ್ರ ಆಶ್ರಮದಾಗ ಹೋಗ್ಬಿಡ್ತಾರೆ. ಆಗ ಹೇಳ್ತಾಳೆ ಕೆಂಬೆ, ಜಗತ್ತಿನಲ್ಲಿ ನ್ಯಾಯ ಕೊಡಿಸುವುದಾಗಿ ಪ್ರಮಾಣ ಮಾಡಿದ್ದೀರಿ ಪರಶುರಾಮರೇ, ಭಗವಾನ್ ಪರಶುರಾಮರೇ, ನೀವು ನ್ಯಾಯ ಕೊಡಿಸ್ತಂತ ಹೇಳಿದಿರಿ, ನನಗೆ ನ್ಯಾಯ ಬೇಕೇ ಬೇಕು, ಭೀಷ್ಮನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾಳೆ. ಇಲ್ಲಪ್ಪ ಅಂತಂದ್ರೆ ನಾನು ಹೋಗಲ್ಲ, ಇಲ್ಲಿ ಬಿಟ್ಟು ಹೋಗಲ್ಲ ಅಂತಂದು ಒಂದು ಚಿತೆ ರೆಡಿ ಮಾಡ್ತಾಳೆ. ನಾನು ಅಗ್ನಿಗೆ ಆಹುತಿ ಆಗ್ತೀನಿ, ಅಗ್ನಿಗೆ ಆಹುತಿ ಆಗ್ತೀನಿ, ನಾನು ಇಲ್ಲಿ ಬಿಟ್ಟು ಹೋಗಲ್ಲ, ನೀವು ನನಗೆ ನ್ಯಾಯವನ್ನು ಕೊಡಿಸ್ಲೇಬೇಕು ಅಂತಂದು ನಿಂತ್ಕೊತಾಳೆ. ಆಗ ಚಿತಾಪ್ರವೇಶವನ್ನು ಮಾಡೋಕ್ಕೆ ಹೋಗ್ತಾಳೆ. ಆವಾಗ ಮತ್ತೆ ಪರಶುರಾಮರು ವಾಪಸ್ ಬರ್ತಾರೆ ಆಶ್ರಮದಿಂದ. ಆಯ್ತು ನಡಿಯಮ್ಮ, ನಿನ್ನ ಸಮಾಧಾನಕ್ಕೆ ಆಯ್ತು ಹೋಗೋಣ, ಅಲ್ಲಿ ಯಾರ ಹತ್ರ, ಭೀಷ್ಮರ ಹತ್ರ ಹೋಗೋಣ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ನೋಡಿರಿ, ಶ್ರೀಕೃಷ್ಣ ಹೇಳ್ತಾನೆ, ಭವಿಷ್ಯ ಮನುಷ್ಯನ ಯೋಜನೆ ಆಧಾರದ ಮೇಲೆ ನಿರ್ಧಾರವಾಗುತ್ತದೆಯೇ. ನಾವು ಏನೇನೋ ಪ್ರೀಪ್ಲಾನ್ ಹಾಕಿರ್ತೀವಿ, ಮುಂದೆ ಹಂಗಾಗಬೇಕು, ಹಿಂಗಾಗಬೇಕು, ಮಕ್ಕಳು ಹಂಗೆ ಓದಿಸ್ಬೇಕು, ಹಿಂಗೆ ಓದಿಸ್ಬೇಕು. ನಾವೇನು ಯೋಚನೆ ಮಾಡಿರ್ತೀವಲ್ಲ ಹಂಗೆ ಭವಿಷ್ಯ ನಿರ್ಧಾರ ಆಗುತ್ತಾ? ಇಲ್ಲ. ನಾವು ಅಂದ್ಕೊಂಡಂಗೆ ಆಗ್ಬೋದು ಕೆಲವು ಸಮಯದಲ್ಲಿ ಆಗದೇ ಇರಬಹುದು, ಕೆಲವು ಬಾರಿ ಆಗದೇ ಇರಬಹುದು. ಏನೋ ಒಂದು ಸಮಯಗಳು, ಏನೋ ಒಂದು ತೊಂದರೆಗಳು ಬರ್ತವೆ, ಅಂಥ ಸಮಯದಲ್ಲಿ ನಾವು ಎದೆಗುಂದಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈಗ ನಾವು ಪರ್ವತವನ್ನು ಏರಬೇಕಂತ ನಾವು ಹೊಂಟಿರ್ತೀವಿ, ಆ ಪರ್ವತದ ಬುಡದಿಂದ ಹೆಂಗೆ ಇರಬೇಕು, ಯಾವ ರೀತಿ ಇರಬೇಕು ಎಲ್ಲ ನಾವು ಪ್ರಿಪ್ಲಾನ್ ಮಾಡಿರ್ತೀವಿ. ಅಕಸ್ಮಾತ್ ನಾವು ಕಂದಕಕ್ಕೆ ವಾಪಸ್ ಬಿದ್ದರೆ ಅದನ್ನು ಪ್ರಿಪ್ಲಾನ್ ಮಾಡಿರಲ್ಲ. ನಾವು ಪರ್ವತಕ್ಕೆ ಹತ್ತೀವಿ ಅಂತ ಅಂದಾಗ ನಾವು ಹತ್ತೇ ಬಿಡ್ತೀವಿ ಅನ್ನೋದು ಸುಳ್ಳು. ಹತ್ತೋದಕ್ಕೆ ಒಂದು ಆಪ್ಷನ್ ಇರ್ತೈತಿ, ಹತ್ತದೇ ಇರ್ಬೋದು, ಕಂದಕಕ್ಕೆ ಬೀಳೋದಕ್ಕೆ ಇನ್ನೊಂದು ಪ್ಲ್ಯಾನ್ ಇರ್ತದೆ, ಆ ಆಪ್ಷನ್ ಇರ್ತೈತಿ. ಅಂದರೆ ನಾವು ಭವಿಷ್ಯವನ್ನು ಯೋಚನೆ ಮಾಡಿರ್ತೀವಿ ಹಿಂಗೆ ಆಗಬೇಕಂತಂದು, ಆದರೆ ಹಂಗೆ ಆಗಲೇಬೇಕು ಅಂತಕ್ಕಂಥದ್ದು ಏನಿಲ್ಲ, ಆಗಬಹುದು ಅಥವಾ ಆಗದೇ ಇರಬಹುದು. ಹಂಗೆ ಈಗ ನಾವು ಪರ್ವತವನ್ನು ಹತ್ತಬೇಕಂತಂದರೆ ಅಕಸ್ಮಾತ್ ಕಂದಕಕ್ಕೆ ವಾಪಸ್ ಬಿದ್ದರೆ ನಾವು ಅಲ್ಲಿಂದ ಮತ್ತೆ ವಾಪಸ್ ಹೆಂಗೆ ಇರಬೇಕು ಅದನ್ನು ಸಹ ನಾವು ರೆಡಿ ಮಾಡಿರಬೇಕು. ಅಂದರೆ ನಾವು ಜೀವನದಲ್ಲಿ ಏನೇ ಆದರೂ ಸಹ ನಾವು ಪ್ಲ್ಯಾನ್ ಮಾಡ್ತೀವಿ. ಒಂದು ಮದುವೆ ಮಾಡುವಾಗ ಅಥವಾ ಒಂದು ಮನೆ ಕಟ್ಟಿಸುವಾಗ, ಒಂದು ಮಕ್ಕಳನ್ನ ಓದಿಸುವಾಗ ಒಂದು ಪ್ಲ್ಯಾನ್ ಮಾಡಿರ್ತೀವಿ. ಆ ಪ್ಲ್ಯಾನ್ ಮಾಡಿದಾಗ 2-3 ಪ್ಲ್ಯಾನನ್ನು ಮಾಡ್ಕೊಂಡಿರ್ಬೇಕಂತ ನಾವು. ಬರೀ ಒಂದು ಪ್ಲ್ಯಾನ್ ಅಲ್ಲ, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಅಂತಕ್ಕಂಥದ್ದು. ಈಗ ಇದಾಯ್ತಾ, ಇದಾಗಲಿಲ್ಲ, ಮೆಡಿಕಲ್ ಸಿಗಲಿಲ್ಲ, ಇನ್ನೊಂದು ಏನು ಮಾಡ್ಬೇಕು, ಅದು ಸಿಗಲಿದ್ರೆ ಇನ್ನೊಂದು ಇದನ್ನು ಮಾಡ್ಬೇಕು. ಈಗ ಮನೆ ಕಟ್ಸೋಕತ್ತಿರ್ತೀವಿ, ದುಡ್ಡು ಯಾವುದೋ ಲೋನ್ ಮಾಡಿರ್ತೀವಿ, ಆ ಲೋನ್ ಆಗ್ತದೋ ಇಲ್ಲ, ಅದು ಅಕಸ್ಮಾತ್ ಆದರೆ ಸರಿ, ಓಕೆ, ಪ್ಲಾನ್ ಎ ಸಕ್ಸಸ್. ಅದಾಗಲಿಲ್ಲದ್ರೆ ಬೇರೆ ಯಾವ ಮೂಲದಿಂದ ಸಂಗ್ರಹಿಸಬೇಕು. ಈ ರೀತಿ ನಾವು ಬೇರೆ ಬೇರೆ ಪ್ಲಾನನ್ನು ಹಾಕ್ಕೊಂಡಾಗ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಜೀವನ ತನಗೆ ಯೋಗ್ಯವಾಗುವಂತೆ ಮಾಡುವ ಬದಲು ತನ್ನನ್ನು ತಾನೇ ಜೀವನಕ್ಕೆ ಯೋಗ್ಯವಾಗಿಸುವುದೇ ಯಶಸ್ಸು, ಸುಖದೆಡೆಗಿರುವ ಮಾರ್ಗ. ಜೀವನ ನಾವಂದ್ಕೊಂಡಂಗೆ ನಡೆಯೋದಿಲ್ಲ. ನಾವಂದ್ಕೊಂಡಂಗೆ ನಡೆದ್ರೆ ವೆಲ್ ಆ್ಯಂಡ್ ಗುಡ್. ನಾವಂದ್ಕೊಂಡಂಗೆ ನಡೀಲಿಲ್ಲದ್ರೂ ಸಹ ಅದು ಹೆಂಗೆ ನಡೀತೈತೋ ಅದಕ್ಕೆ ನಾವು ಹೊಂದ್ಕೊಳೋಕೆ ಜೀವನ. ಇಲ್ಲಪ್ಪ ಅಂತಂದ್ರೆ ನಮಗೆ ಅಸಮಾಧಾನ, ಅಶಾಂತಿ, ಮಾನಸಿಕ ನೆಮ್ಮದಿ ಇರಲ್ಲ. ಜೀವನಕ್ಕೆ ನಾವು ಹೊಂದಾಣಿಕೊಂಡು ಹೋದಾಗ ಮಾತ್ರ ನಮಗೆ ನೆಮ್ಮದಿ ಅಂತಕ್ಕಂಥದ್ದು ಸಿಗ್ತತೆ. ಆ ಒಂದು ನೆಮ್ಮದಿ, ಒಂದು ಶಾಂತಿ, ನೆಮ್ಮದಿ ಸಿಗಬೇಕಪ್ಪ ಅಂತಂದರೆ ಇಂಥ ಒಂದು ವಿಚಾರಗಳು, ಸತ್ಸಂಗಗಳು ಅವು ಯಾವ ಮೂಲದಿಂದನೇ ಬಂದಿರಲಿ, ಇಂಥ ವಿಚಾರಗಳು ನಮಗೆ ಅನುಕೂಲ ಆಗ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿಗೆ ಸಮಯ ಆಯಿತು, 6:55 ಮೇಲಾಯಿತು. ಹಂಗಾಗಿ ಇಷ್ಟು ಮಹಾಭಾರತ 2ನೇ ಸಂಚಿಕೆಗೆ ಈ ದಿವಸ ನನ್ನ ವಿಚಾರಗಳನ್ನು ವಿರಾಮವನ್ನು ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಚಾರಗಳನ್ನು ಹೇಳೋಣ ಅಂತಕ್ಕಂತ ಹೇಳ್ತಾ, ಇಷ್ಟು ಹೊತ್ತು ಸಾವಧಾನವಾಗಿ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಈ ವಿಚಾರಗಳನ್ನು ಅನುಭವ ಹಂಚಿಕೆ ಮಾಡಿಕೊಳ್ಳತಕ್ಕ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಥಿಯೋಸಾಫಿಕಲ್ ಲಾಡ್ಜ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಕಲ ಪದಾಧಿಕಾರಿಗಳಿಗೂ ವಂದಿಸಿ ನನ್ನ 2 ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣ.